ಚಳಕವನ್ನ ತೋರಿಸೋದಕ್ಕೆ ಮುಂದಾಗಿದ್ದಾರೆ. ಬಟ್ ಈ ವೇದಿಕೆಯಲ್ಲಿ ಹ್ಯಾವ್ ಟು ಮೆನ್ಷನ್ 1994 ಇಂದಾನೆ ಸರ್ ಈ ಗಿಡಗಳನ್ನ ಮರಗಳನ್ನ ಬೆಳೆಸೋದು, ಗಿಡಗಳನ್ನ ನೆಡೋದು, ಇದನ್ನ ಕಾಶ್ಮೀರ್ ಲೇ ಲಡಾಖ್ ಅಲ್ಲೂ ಕೂಡ ಮಾಡಿ ಈಗ ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ. ಸೊ 1994 ಇಂದ ಪ್ಲಾಂಟಿಂಗ್ ಟ್ರೀಸ್. ಸೊ ಫಸ್ಟ್ ನಮ್ಮ ಪ್ರೊಡ್ಯೂಸರ್ ಆಗಿರುವಂತಹ ಕರ್ನಲ್ ರಾಜೇಂದ್ರನ್ ಸರ್ ಅವರು ಮಾತಾಡ್ಬೇಕಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಮೀಡಿಯಾ ಸ್ನೇಹಿತರು ಎಲ್ಲರಿಗೂ ಮಾಂಕ್ ದ ಯಂಗ್ ತಂದೆ ಅವರು ಎಲ್ಲರಿಗೆ, ನಮ್ಮ ಸ್ಪೆಷಲ್ ಗೆಸ್ಟ್ ಮಿಸಸ್ ಉಷಾ ಕಿರಣ್ ಅವರಿಗೆ, ಇನ್ನು ಇರೋ ನಮ್ಮ ಆಲ್ ಟೆಕ್ನಿಷಿಯನ್ಸ್ ಅಂಡ್ ಅದರ್ಸ್ ಎವ್ರಿಬಡಿ ನನ್ನ ಹೃದಯಪೂರ್ವಕ ಸ್ವಾಗತ, ನಮಸ್ಕಾರ, ವಂದನೆಗಳು. ಲಾಸ್ಟ್ ಮೀಟಿಂಗ್ ಅಲ್ಲಿ ನಾನು ಹೇಳಿದೆ, ನಾನು ಕನ್ನಡದಲ್ಲೇ ಮಾತಾಡಬೇಕು, ಕನ್ನಡ ಕಲಿಬೇಕು, ಫುಲ್ ಜೋಶ್ ಅಲ್ಲಿ ನಿಮ್ಗೆ ಪ್ರಾಮಿಸ್ ಮಾಡಿದ್ದೆ. ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ನಾನು ಚೆನ್ನಾಗಿ ಮಾತಾಡ್ತೀನಿ. ಎಷ್ಟೊಂದು ಟ್ರೈ ಮಾಡಿ ಪ್ರಯತ್ನ ಮಾಡಿನೂ ಈಗ ನಾನು ಇಷ್ಟೊಂದು ಮಾತಾಡ್ತಾ ಇದ್ದೀನಿ. ಇದರಲ್ಲಿ ಏನಾದ್ರು ಎನಿ ಮಿಸ್ಟೇಕ್ಸ್ ದಯವಿಟ್ಟು ನನ್ನ ಕ್ಷಮಿಸಬೇಕು. ಬಿಕಾಸ್ ಕನ್ನಡ ಮಣ್ಣಲ್ಲಿ ಇದ್ದೀನಿ, ಕನ್ನಡ ಕಲಿಬೇಕು. ಕರ್ನಾಟಕ ನೀರು ಕುಡಿತಾ ಇದ್ದೀನಿ, ಕನ್ನಡ ಕಲಿಬೇಕು. ಕನ್ನಡ ಗಾಳಿನ ಉಸಿರಾಡ್ತಾ ಇದ್ದೀನಿ, ಕನ್ನಡ ಕಲಿಬೇಕು. ದಿಸ್ ಇಸ್ ಮೈ ಪ್ರಿನ್ಸಿಪಲ್. ಓಕೆ, ಲೆಟ್ ಅಸ್ ಸ್ಪೀಕ್ ಅವರ್ ಬಿಸ್ನೆಸ್, ದಟ್ ಈಸ್ ಅಬೌಟ್ ಅವರ್ ಮೂವಿ. ಮಾಂಕ್ ದ ಯಂಗ್ ಈಸ್ ದಿ ಫಸ್ಟ್ ಪ್ರಾಡಕ್ಟ್ ನಮ್ಮ ವಾಲ್ಕನೋ ಪಿಕ್ಚರ್ಸ್ ಪ್ರೊಡಕ್ಷನ್ ಹೌಸ್ ಅಲ್ಲಿ ಫಸ್ಟ್ ಮೂವಿ. ನಾವು ಇಂಡಿಯಾದಲ್ಲಿ ಕೆಲವು ಜಗತ್ತು ಹೋಗಿ ಆ ಲೊಕೇಶನ್ ಸೆಲೆಕ್ಟ್ ಮಾಡಿ ಒಳ್ಳೆ ಲೊಕೇಶನ್ ಅಲ್ಲಿ ಚೆನ್ನಾಗಿ ಮೂವಿನ ಮಾಡಬೇಕನ್ನು ಫುಲ್ ಇನ್ವಾಲ್ವ್ಮೆಂಟ್ ಜೊತೆಲಿ ನಾವು ಈ ಮೂವಿನ ಮಾಡಿದ್ದೀವಿ. ಅಸ್ಸಾಂ ಇರ್ಬೋದು, ವೆಸ್ಟ್ ಬೆಂಗಾಲ್ ಇರ್ಬೋದು, ಅದು ಸೆಂಟ್ರಲಿ ಬಾರ್ಡರ್ ಇರ್ಬೋದು, ಅಲ್ಲಿ ಕ್ಯಾಂಪ್ ಹಾಕಿ ರಿಯಲ್ ಆಸಸ್ ಅಲ್ಲಿ ಇಟ್ಕೊಂಡು ನಾವು ಈ ಮೂವಿನ ಮಾಡಿದ್ದೀವಿ. ಆರ್ಸ್ ರೈಡಿಂಗ್ ನಮ್ಮ ಆರ್ಟಿಸ್ಟ್ಗಳಿಗೆ ಟ್ರೈನಿಂಗ್ ಕೊಟ್ಟು ಅದರಲ್ಲಿ ಒಬ್ಬರಿಬ್ಬರು ಕೆಳಗಡೆ ಬಿದ್ದು ಹೋಗಿ ಅವರು ಇದ್ದಾರೆ. ಎಕ್ಸಾಂಪಲ್ ಅವರೇ ಹೇಳ್ತಾರೆ, ಒಂದು 4-5 days, 1 week, 10 days ಅವರು ಹಾಸ್ಪಿಟಲ್ ಅಡ್ಮಿಟ್ ಆಗಿ ಆಮೇಲೆ ಬಂದು ಸೇರಿದ್ದಾರೆ. ಸೊ ಆಮೇಲೆ ಮ್ಯಾಂಗ್ಳೂರ್ ಇಂಡಿಯನ್ ಓಷನ್ ಕಡಲ್ ಒಳಗಡೆ ಹೋಗಿ ಆ ಎಕ್ಸ್ಪೀರಿಯನ್ಸ್ ಅದೊಂಥರ ಐ ಕೆನಾಟ್ ಎಕ್ಸ್ಪ್ರೆಸ್. ಈಗ ನಾವು ನಮ್ಮ ಇದರಲ್ಲಿ ಬಾಯಲ್ಲಿ ಎಲ್ಲ ಆಗಲ್ಲ, ಅಷ್ಟೊಂದು ಕಷ್ಟಪಟ್ಟು ಆ ಟೈಮಲ್ಲಿ ಕೆಲವು ಟೆಕ್ನಿಷಿಯನ್ಸ್ ನಮ್ಮ ಈವನ್ ಡೈರೆಕ್ಟರ್ಸ್ ಎಲ್ಲ ಹುಷಾರಿಲ್ಲ ಹೋಯ್ತು. ಆ ಕಷ್ಟ ಹೆಂಗೆ ಇದ್ದದ ಅಂದ್ರೆ ನಮ್ಮ ಮಿಲಿಟರಿ ಟ್ರೈನಿಂಗ್ ಏನೂ ಇಲ್ಲ ಅಂತಾರೆ. ಆ ತರ ಕಷ್ಟಪಟ್ಟು ಈ ಮೂವಿನ ನಾವು ಮಾಡಿದೀವಿ. ದೆನ್ ಎಲಿಫೆಂಟ್ ಬೆಟ್ಟ, ಆನಮನೆ, ಅಲ್ಲಿ ಇಲ್ಲಿ ಆವಾಗ ಇಲ್ಲಿ ಬೆಂಗಳೂರಲ್ಲಿ ಮಳೆ ಇಲ್ಲ, ಅಲ್ಲಿ ಹೋಗಿದೀವಿ ನಮ್ಮ ಟೀಮು. ಕೆಲವು ಶಾರ್ಟ್ಸ್ ಅಲ್ಲಿ ಬೇಕು, ಅದರಲ್ಲಿ ಆವಾಗ ಅಲ್ಲಿ ಫುಲ್ ರೈನ್, ಫುಲ್ ಮಳೆ 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 ಬಂದು ಆಯ್ತು. ನಾವು ವಾಪಸ್ ಹೋಗೇ ಆಗಲ್ಲ, ಬಿಕಾಸ್ ನಾನಿದ್ದೀನಲ್ಲ ಟೀಮಲ್ಲಿ. ಮಿಲಿಟರಿ ಅವರು ಮುಂದೆ ಇಟ್ಟ ಕಾಲನೇ ಹಿಂದೆ ಇಡಲ್ಲ, ಮುಂದೆನೆ ಹೋಗ್ತಾರೆ. ವೆಯ್ಟ್ ಮಾಡಿ ಯಾವಾಗ ಸ್ವಲ್ಪ ಗ್ಯಾಪ್ ಸಿಗತ್ತೋ ಆವಾಗ ಹೋಗಿ ನಾವು ಶಾರ್ಟ್ಸ್ ತಕೊಂಡು ಬಂದಿದ್ದೀವಿ. ರಿಯಲ್ ವೈನ್ ಯಾರ್ಡ್ಗೆ ಹೋಗಿದ್ದೀವಿ, ರಿಯಲ್ ವೈನ್ ಯಾರ್ಡ್ ಸ್ಟೋರೇಜ್ಗೆ ಹೋಗಿದ್ದೀವಿ. ಅದೇ ಎಲ್ಲ ಫ್ಯಾಷನ್ ಯಾರಕ್ಕೆಲ್ಲ ಏನೆಲ್ಲ ನಮ್ಮ ಮೈಂಡಲ್ಲಿ ಇದೋ ಅದೆಲ್ಲ ತಕೊಂಡು ಆನ್ ಗ್ರೌಂಡ್ ಅಲ್ಲಿ ಇಟ್ಟು ಈ ಮಾಂಕ್ ದ ಯಂಗ್ನೆ ನಾವು ಮಾಡಿದ್ವಿ. ಇದನ್ನು ನೀವು ನಮ್ಮ ಮಾಧ್ಯಮ ಸ್ನೇಹಿತರು ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನಮ್ಮ ಕಂಟೆಂಟ್ ಇದು ದಯವಿಟ್ಟು ನಮ್ಮ ಕನ್ನಡ ಜನರಿಗೆ ನೀವು ರೀಚ್ ಮಾಡಿಸ್ಬೇಕು. ನಮ್ಮ ಹೊಸಬರಿಗೆ ಯಂಗ್ ಟ್ಯಾಲೆಂಟ್ಗೆ ಬೆಳ ಕೊಟ್ಟು ರೆಕಗ್ನೈಸ್ ಮಾಡಿ ಸಪೋರ್ಟ್ ಮಾಡ್ತೀರಂದ್ರೆ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಡೆವಲಪ್ ಆಗುತ್ತೆ. ನಮ್ಮ ಕನ್ನಡಿಗ ಜನರಿಗೆ ಒಳ್ಳೆ ಎಂಟರ್ಟೈನ್ಮೆಂಟ್, ಒಳ್ಳೆ ಕಥೆಗಳು, ಒಳ್ಳೆ ಮೂವಿಗಳು ನಾವು ಕೊಡಬಹುದು. ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಿ ಆಪರ್ಚುನಿಟಿ. ಥ್ಯಾಂಕ್ ಯು. ಈಗ
ನಮ್ಮ ಮತ್ತೊಬ್ರು ಪ್ರೊಡ್ಯೂಸರ್ ಗೋಪಿ ಚಂದ್ ಅವರು ವೆರಿ ಪ್ಯಾಷನೆಟ್ ಮೂವೀಸ್ ಬಗ್ಗೆ, IT ಸೆಕ್ಟರ್ ಅಲ್ಲಿ ಕೆಲಸ ಮಾಡಿದ್ರು ಕೂಡ ಸಿನಿಮಾದ ಬಗ್ಗೆ ಅವ್ರಿಗಿರುವಂತ ಇಂಟ್ರೆಸ್ಟ್ ಸಿನಿಮಾವನ್ನ ನಿರ್ಮಿಸೋದಕ್ಕೆ ಸಾಧ್ಯವಾಯಿತು. ಓಜನೆ ಮೊದಲನೇ ಮಾಧ್ಯಮ ಮಿತ್ರರೆಲ್ಲರಿಗೂ ನಮಸ್ಕಾರಗಳು. ಮತ್ತೆ ನಮ್ಮ ಮಾಂಗ್ ದ ಎಂಗ್ ಟೀಮ್, ಕ್ರೂ ಅಂಡ್ ಟೆಕ್ನಿಕಲ್ ಟೀಮ್ ಎಲ್ಲರಿಗೂ ನಮಸ್ಕಾರಗಳು. ಅಂಡ್ ಈ ವೇದಿಕೆ ಮೇಲೆ ಇರೋ ಪ್ರೊಡ್ಯೂಸರ್ಸ್ ಮತ್ತೆ ನೀವೆಲ್ಲರೂ ಕೂಡ ನಮ್ಮ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಂಡ್ ಹ್ಯಾಪಿ ನ್ಯೂ ಇಯರ್ ಆಲ್ಸೋ. ಅಂಡ್ ನಾವು ಆಕ್ಚುಲಿ ಈ ಮೂವಿ ಸರ್ ದ ಕಂಟೆಂಟ್ ಈಸ್ ದ ಹೀರೋ ಫಾರ್ ಅವರ್ ಮಾಂಗ್ ದ ಎಂಗ್ ಮೂವಿ. ಅಂಡ್ ನಮ್ಮ ಮೂವಿ ಸಬ್ಜೆಕ್ಟ್ಗೆ ಸ್ಟೋರಿಗೆ ಏನೇನು ಬೇಕೋ ನಮ್ಮ ಡೈರೆಕ್ಟರ್ ಸೂರ್ಯ ಏನೇನು ಬೇಕು ಅಂತ ಹೇಳಿದ್ರು ನಾವು ಅದೆಲ್ಲ ಕೊಟ್ಟಿದ್ದೀವಿ. 100% ಅವ್ರನ್ನ ನಾವು ಸ್ಯಾಟಿಸ್ಫೈ ಮಾಡಿದ್ದೀವಿ. ಅದಕ್ಕೆ ಇದು ಇಷ್ಟೊಂದು ಚೆನ್ನಾಗಿ ಮೂವಿ ಬಂದಿದೆ. ಆ್ಯಂಡ್ ನಮ್ಮ ಟೀಮ್ ಆ್ಯಂಡ್ ಟೆಕ್ನಿಕಲ್ ಕ್ರೂ ಎಲ್ಲ ಫ್ರಮ್ ಪಾಸ್ಟ್ 2 years ಎಲ್ಲರೂ ನಮ್ಮ ಜೊತೆಗೆ ಇದ್ದಾರೆ. ಸೊ ಥ್ಯಾಂಕ್ಸ್ ಫಾರ್ ದೆಮ್ ಫಾರ್ ಬೀಯಿಂಗ್ ವಿತ್ ಅಸ್. ಆ್ಯಂಡ್ ದೇರ್ ಈಸ್ ನೋ ಮಚ್ ವೇಟಿಂಗ್ ಟೈಮ್ ಇಸ್ ದೇರ್. ನಾವು ಫೆಬ್ರವರಿ ಮೇ ಬಿ 3rd week or 4th week ಅಲ್ಲಿ ಮೂವಿ ಬಿಡುಗಡೆಗೆ ನಾವು ಕಾಯ್ತಾ ಪ್ರಯತ್ನ ಪಡ್ತಾ ಇದ್ದೀವಿ. and mostly in the February 10th, between 10th and 15th, the trailer launch will be there. So I request all the media people, please support us and reach our movie to the whole Karnataka, because ಇದು ಕೆಲವೊಬ್ಬರು ಆಕ್ಚುಲಿ ಕೇಳಿದ್ರು, ಸರ್ ಇದು ಪ್ಯಾನ್ ಇಂಡಿಯಾ ತರ ಇದೆ, ವೆದರ್ ಇಟ್ ಈಸ್ ಎ ಪ್ಯಾನ್ ಇಂಡಿಯಾ ಅಥವಾ. ಸರ್ ಇದು ಪ್ಯಾನ್ ಇಂಡಿಯಾ ಇಲ್ಲ, ಅದಕ್ಕಿಂತ ಹೆಚ್ಚು. ಹೇಗೆ ಅಂದ್ರೆ ಸರ್ ಪ್ಯಾನ್ ಇಂಡಿಯಾ ಅಂದ್ರೆ ಡಿಫ್ರೆಂಟ್ ಸ್ಟೇಟ್ಸ್ ಅಲ್ಲಿ ರಿಲೀಸ್ ಮಾಡ್ತಾರೆ. ಇಲ್ಲಿ ನಾವು 4 ಜನ ಪ್ರೊಡ್ಯೂಸರ್ಸ್, ಒಬ್ಬರು ಕನ್ನಡಿಗ ಅವರು, ಒಬ್ಬರು ತಮಿಳ್ನಾಡವರು, ನಾನು ಆಂಧ್ರ ಅವ್ರನ್ನ, ಇವರು ರಾಜಸ್ಥಾನ ಅವರು. ಇಲ್ಲೇ ಪ್ಯಾನ್ ಇಂಡಿಯಾ ಆಗಿದೆ. ಪ್ಯಾನ್ ಇಂಡಿಯಾ ಪ್ರೊಡ್ಯೂಸರ್ಸ್ ಕನ್ನಡ ಸಿನಿಮಾ ಮಾಡ್ತಾ ಇದ್ದೀವಿ. ನಾವೆಲ್ಲ ಈಗ 15 years ಇಂದ ಕನ್ನಡ ರಾಷ್ಟ್ರದಲ್ಲೇ ಇದ್ದೀವಿ. ಇಲ್ಲಿ ನಾವೇನೇನು ಕೆಲಸ ಮಾಡಿ ಏನೇನು ದುಡ್ಡು ವಿ ಮೇಡ್ ದ ಮನಿ ದಟ್ ವಿ ಆರ್ ಪ್ಯಾಷನೇಟ್ಲಿ ಕೀಪಿಂಗ್ ಇನ್ ಟು ದ ಫಿಲಿಮ್ಸ್. ಆಕ್ಚುಲಿ ನಾವು ಹೇಳ್ಬೋದು ಇದು ದಿಸ್ ವಿ ಕೆನಾಟ್ ಟೆಲ್ ಇಟ್ ರೀಸೆಂಟ್ಲಿ ಏನಂತ ಹೇಳ್ಬೋದು ಅಂದ್ರೆ ಪ್ರೊಡ್ಯೂಸ್ಡ್ ಬೈ, ಇನ್ವೆಸ್ಟೆಡ್ ಬೈ ಅಂತ ಹೇಳಕ್ ಆಗಲ್ಲ ಸರ್. ವಿ ಶುಡ್ ಟೆಲ್ ಮೂವಿ ಡೊನೇಟೆಡ್ ಬೈ ಓನ್ಲಿ, because the ratio of the success is very less, sir, comparatively in any field. The ratio of success in the film industry is very less. In 100 movies, somewhere 5% will be will go with the profit ratio. So I request all the media, YouTubers, everyone, please support us. And this movie is visually feast. I am telling you, I am promising you in this stage, it is a visually feast. You have never and ever had seen these type of movie in our Indian cinema, so not only in the Kannada. Thanks a lot for giving me this opportunity. Thank you, Gopi Chand ಅವರೇ. ಈಗ ನಮ್ಮ ಮತ್ತೊಬ್ರು ನಿರ್ಮಾಪಕರು ರಾಜಸ್ಥಾನ ಅವರಾದ್ರೂ ಕೂಡ ಕರ್ನಾಟಕದಲ್ಲಿದ್ದು ಕನ್ನಡದ ಸಿನಿಮಾ ಬಗ್ಗೆ ಪ್ಯಾಷನೇಟ್ ಇಟ್ಕೊಂಡಿದ್ದಾರೆ. ಮತ್ತು ಬಿಸ್ನೆಸ್ ಮ್ಯಾನ್ ಆದ್ರೂ ಕೂಡ ಕನ್ನಡ ಸಿನಿಮಾ ರಂಗಕ್ಕೆ ನಿರ್ಮಾಣದ ಮೂಲಕ ಎಂಟ್ರಿ ಕೊಟ್ಟಿದ್ದಾರೆ. ಸೊ ಈಗ ಲಾಲ್ಚಂದ್ ಅವರು ಮಾತಾಡ್ಬೇಕು. ಎಲ್ರಿಗೂ ನಮಸ್ಕಾರ, ವಂದನೆಗಳು. ಒಂದು ಸಿನಿಮಾ ಮಾಡಕ್ಕೆ ನಾವು ಲೊಕೇಶನ್ಸ್, CG ವರ್ಕ್ ಆರ್ ಗ್ರಾಫಿಕ್ಸ್ ಆರ್ ನಾವು ಮ್ಯೂಸಿಕ್ ಎಷ್ಟು ಅದ್ಭುತವಾಗಿ ತೋರಿಸ್ತೀವಿ, ಅದೇ ತರ ಈ ಫಿಲ್ಮ್ ಅಲ್ಲಿ ನಮ್ಮ ಡೈರೆಕ್ಟರ್ ಅವರು ಕಾಸ್ಟ್ಯೂಮ್ಸ್ ಮೇಲೂ ಕೂಡ ತುಂಬಾ ಪ್ರಯತ್ನ ಮಾಡಿದ್ದಾರೆ. ಈ ಫಿಲ್ಮ್ ಅಲ್ಲಿ ಒಬ್ರಿಗೂ ನಾರ್ಮಲ್ ಕಾಸ್ಟ್ಯೂಮ್ ಇಲ್ಲ, ಎಲ್ಲರಿಗೂ ಕಾಸ್ಟ್ಯೂಮ್ಸ್ ಅದ್ಭುತವಾಗಿ ಕೊಟ್ಟಿದ್ದಾರೆ. ಎಲ್ಲರೂ ಚೆನ್ನಾಗಿ ಕಾಣಬೇಕು, ಆ ಕ್ಯಾರೆಕ್ಟರ್ ತಕ್ಕಂತೆ, ಆಸ್ ಇಟ್ ಈಸ್ ಸ್ಟೋರಿ ತಕ್ಕಂತೆ ಕ್ಯಾರೆಕ್ಟರ್, ವಿಂಟೇಜ್ ಕಾಸ್ಟ್ಯೂಮ್ಸ್ ಈ ಮೂವಿಯಲ್ಲಿ ನಿಮಗೆ ಕಂಡು ಬರುತ್ತದೆ. ನೀವು ಸಿನಿಮಾ ನೋಡಿ ಎಲ್ಲರಿಗೂ ಪ್ರೋತ್ಸಾಹ ಮಾಡಿ ನಮ್ಮ ಕನ್ನಡ ಸಿನಿಮಾಕ್ಕೆ ಒಂದು ಹೊಸ ಪ್ರಯತ್ನ ಮಾಡಿ. ಸಮಥಿಂಗ್ ವಿ ಆರ್ ಗಿವಿಂಗ್ ನ್ಯೂ ಟು ದಿಸ್ ಇಂಡಸ್ಟ್ರಿ ಅಂಡ್ I request everyone to please support us and we'll make this industry reach far better. Thank you very much.
ಜೈ ಕರ್ನಾಟಕ, ಜೈ ಹಿಂದ್. ಈ ತರ ಯಂಗ್ ಟ್ಯಾಲೆಂಟ್ಸ್ ಆಗುತ್ತೆ. ನಮ್ಮ MC ಅವರು ಹೇಳಿದ ಪ್ರಕಾರ ಯಂಗ್ ಟ್ಯಾಲೆಂಟ್ಸ್ ವಿ ಮಸ್ಟ್ ಎಕ್ಸ್ಪ್ಲೋರ್, ಟ್ಯಾಪ್ ದ ಯಂಗ್ ಟ್ಯಾಲೆಂಟ್ಸ್. ಅದು ತಕ್ಕೊಂಡು ಬಂದ ಸಾಕು. ನೀವು 2.5 3 hours ಕೂತ್ಕೊಂಡು ಟೈಮ್ ಪಾಸ್ ಮಾಡಿಬಿಟ್ಟು ಹೋಗೋ ಅವಶ್ಯಕತೆ ಇಲ್ಲ. ಸೋ ಮೆನಿ ಥಿಂಗ್ಸ್ ಯು ಕ್ಯಾನ್ ಲರ್ನ್. ಇದು ಲಾಸ್ಟ್ ಔಟ್ ಆಫ್ ದ ಬಾಕ್ಸ್ ಮಾತಾಡ್ತಾ ಇದ್ದು, ನಮ್ಮ ಟೈಮ್ ಓವರ್. ಥ್ಯಾಂಕ್ ಯು. ರೀಸೆಂಟ್ ಆಗಿ ಒಂದು ವಿಡಿಯೋ ನೋಡಿದೆ. ಅಲ್ಲಿ ಕಾಶಿನಾಥ್ ಅವ್ರನ್ನ ಇಲ್ಲಿ ಸ್ಮರಿಸ್ತಾ ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು 3 ತರ ಸಿನಿಮಾ ಬರುತ್ತೆ. ಒಂದು ಭಿನ್ನವಾಗಿರುತ್ತೆ, ತುಂಬಾ ಮನೋರಂಜನೆ ಇರುತ್ತೆ. ಇನ್ನೊಂದು ಮನೋರಂಜನೆ ಇರುತ್ತೆ, ಭಿನ್ನವಾಗಿರಲ್ಲ. ಇನ್ನೊಂದು ಭಿನ್ನವಾಗಿರಲ್ಲ, ಫುಲ್ ಎಂಟರ್ಟೈನ್ಮೆಂಟ್ ಇರುತ್ತೆ. ಸೊ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ, ತುಂಬಾ ಕುತೂಹಲದಿಂದ ಕಾಯ್ತಾ ಇದ್ದೀನಿ, ಇದನ್ನ ಯಾವ ಆರೋಗ್ಯಕ್ಕೆ ಸೇರಿಸ್ತಾರೆ ಆಡಿಯನ್ಸ್ ಅಂತ ಹೇಳಿ. ಸೊ ಇಲ್ಲಿ ಬಂದಿರುವಂತ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ, ಪತ್ರಿಕೋದ್ಯಮಿಗೆ ಎಲ್ಲರಿಗೂ ನಮಸ್ತೆಗಳು. ಅಂಡ್ ಎಲ್ಲ ಪ್ರೊಡ್ಯೂಸರ್ಸ್ಗೆ, ಎಲ್ಲ ಡೈರೆಕ್ಟರ್ಸ್ಗೆ ಥ್ಯಾಂಕ್ ಯು ಸರ್. ಅದನ್ನ ನೀವು ನೋಡಿ, ಮುಂದಿನ ತಿಂಗಳು ತೆರೆಗೆ ಬರುತ್ತೆ, ಅದನ್ನ ನೀವು ನೋಡಿ. ಇಲ್ಲ ಸರ್, ನಾನು ಹೇಳ್ಕೊಂಡ್ರೆ ತಪ್ಪಾಗುತ್ತೆ. ನೀವು ಅನಲೈಸ್ ಮಾಡಿ ಹೇಳೋದಕ್ಕೆ ನಾನು ಕುತೂಹಲದಿಂದ ಕಾಯ್ತಾ ಇದ್ದೇನೆ ಅದಕ್ಕೋಸ್ಕರ. ಬೆಂಗಳೂರು, ಚೆನ್ನೈ ಅಂಡ್ ಹೈದರಾಬಾದ್. ಒಂದು 20 minutes ವರೆಗೂ ಬರುತ್ತೆ ಸರ್. ಪೂರ್ತಿ ವಿಂಟೇಜ್ ಪ್ಯಾಟರ್ನ್ ಇರುತ್ತೆ, ವಿಂಟೇಜ್ ಫ್ಯಾಂಟಸಿ ಆಲ್ಮೋಸ್ಟ್ ಎಲ್ಲ. ಎಷ್ಟು ಟೈಮ್ ತಗೊಳ್ತೀವಿ ಪ್ಲಾನ್ ಔಟ್ ಮಾಡೋದು? ಒಂದು 2.5 years. ಸೊ ಕ್ವಾಲಿಟಿ ಕೊಡ್ಬೇಕು ಅನ್ನೋದಕ್ಕೋಸ್ಕರ ನಾವು ಟೈಮ್ ತಗೊಂಡು ಅಷ್ಟೇ. ಒಳ್ಳೆ ಗುಣಮಟ್ಟ ಚಿತ್ರ ಕೊಡ್ಬೇಕು ಅನ್ನೋದಕ್ಕೋಸ್ಕರ. ಸರ್ ಅದೇ ನಾನು ಹೇಳಿದ್ನಲ್ವಾ, ಮೊದಲನೇ ಕ್ಯಾಟಗರಿ ಹೇಳಿದ್ನಲ್ಲ. ಅದೇ ಸರ್, ಫೈನಲಿ ನನಗೆ ನೀವೇ ಹೇಳ್ಬೇಕಂತ ನಾವು ಕಾಯ್ತಾ ಇದ್ದೀವಿ. ಸಿನಿಮಾ ತೆರೆಗೆ ಬಂದ್ರೆ ಆದ್ಮೇಲೆ ಎಸ್ ಒಂದು ಕುತೂಹಲಕಾರಿ ಅಂಶ ಇರುತ್ತೆ ಸರ್ ಸಿನಿಮಾ. ಒಂದು ಎಸ್ ಎಸ್ ಅದೇ ನಮ್ಮ ಒಂದು ಬುದ್ಧಿವಂತಿಕೆನ ಟೆಸ್ಟ್ ಮಾಡುತ್ತೆ, IQ ಲೆವೆಲ್ ಟೆಸ್ಟ್ ಮಾಡುತ್ತೆ. ಕುತೂಹಲ ಅಂಶ ಎಲ್ರಿಗೂ ಇರುತ್ತೆ, ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯರಿಗೂ ಎಲ್ರಿಗೂ ಇರುತ್ತೆ. ಸೊ ಅದರಲ್ಲಿ ಕೆಲವರಿಗೆ ಹೈ ಪರ್ಸೆಂಟೇಜ್ ಇರುತ್ತೆ, ಕೆಲವರಿಗೆ ಕಡಿಮೆ ಪರ್ಸೆಂಟೇಜ್ ಇರುತ್ತೆ. ಸೊ ನಮ್ಮ ಸಿನಿಮಾ ಬಂದು ಕುತೂಹಲ ಪರೀಕ್ಷೆ ಮಾಡುತ್ತೆ, ಬುದ್ಧಿವಂತಿಕೆ ಪರೀಕ್ಷೆ ಮಾಡುತ್ತೆ. ನೋ ಎಲ್ಲರಿಗೂ. ಸೊ ಪ್ರತಿಯೊಬ್ಬರು ಇಲ್ಲಿರೋ ಎಲ್ಲರೂ ಬುದ್ಧಿವಂತರಲ್ಲ. ಸೊ ಅದನ್ನ ಪರೀಕ್ಷೆ ಮಾಡುತ್ತೆ, ಯಾವ ಹಂತದಲ್ಲಿದೆ, ಕಾನ್ಸಂಟ್ರೇಷನ್ ಮಾಡಿ ನೋಡಿದ್ರೆ ಪ್ರತಿಯೊಂದಕ್ಕೂ ನಿಮ್ಗೆ ಉತ್ತರ ಸಿಗ್ತಾ ಹೋಗುತ್ತೆ ಸಿನಿಮಾದಲ್ಲಿ. ಸೊ ಇದು ಜಸ್ಟ್ ಒಂದು ಸಾಂಗ್ ಅಷ್ಟೇ ಬಿಟ್ಟಿದ್ದು, ಟ್ರೈಲರ್ ಬಿಟ್ಮೇಲೆ ನಿಮ್ಗೊಂದು ಸ್ವಲ್ಪ ಐಡಿಯಾ ಬರುತ್ತೆ. ಒಟ್ಟು 4 ಇದೆ ಸಾಂಗ್ಸ್ಗಳೆಲ್ಲ ಒಂದು ಸ್ವಲ್ಪ ಪೀಕಲ್ಲಿ ಇದೆಯಾ ಅಂತ ರಾತ್ರಿ ಮೆಲೋಡಿ ಏನಾಗಿದೆ? ಒಂದು ಮೆಲೋಡಿ ಸಾಂಗ್ ಇದೆ, ಒಂದು ವೆಸ್ಟರ್ನ್ ಟೈಪ್ ಇದೆ, ಒಂದು ಐಟಮ್ ಸಾಂಗ್ ಇದೆ. ಉಪೇಂದ್ರ ಅವರು ಫೋಕಸ್ ಮಾಡಿ ಅಂದ್ರು ಅವರು ಸಿನಿಮಾ ಇದು ಬುದ್ಧಿವಂತರಿಗೆ ಅಂತ ಹೇಳ್ತಾ ಇದ್ದೀರಾ, ನೀವೇನು ಮಾಡಿ ಅಂತ? ಅದೇ ಡಾಟ್ಸ್ ಕನೆಕ್ಟ್ ಮಾಡ್ತಾರೆ. ಅಂದ್ರೆ ಈಗ ನಮ್ಮ ಸಿನಿಮಾದಲ್ಲಿ ಎಡಿಟರ್ ಎಡಿಟ್ ಮಾಡಿದಾರಲ್ಲ, ಹಾಗೆ ನಮ್ಮ ಮನಸ್ಸಲ್ಲಿ ಎಡಿಟ್ ಮಾಡ್ಕೊಂಡು ನೋಡ್ಬೇಕು ಅಲ್ಲೆಲ್ಲದಲ್ಲಿ. ಸೊ ಲಾಸ್ಟ್ ಅಲ್ಲಿ ನಿಮ್ಗೆ ಇದ್ಯಾಕೆ ಬಂತು ಪ್ರಶ್ನೆ ಬರುತ್ತೆ, ಅಲ್ಲೇ ಉತ್ತರ ಸಿಗುತ್ತೆ ನಿಮ್ಗೆ. ಹೋಗ್ತಾ ಗೊತ್ತಾಗುತ್ತೆ ಸಿನಿಮಾದಲ್ಲಿ ಲಾಸ್ಟ್ ವರ್ಗು ಕೊನೆಯವರೆಗೂ ಕುತ್ಕೊಂಡು ಫೋಕಸ್ ಮಾಡಿ ನೋಡಿದ್ರೆ. ಪ್ರೇಕ್ಷಕ ಅಷ್ಟು ತಾಳ್ಮೆ ಇರುತ್ತೆ ಇದಾರೆ ಸರ್, ಆ ವರ್ಗ ಪ್ರೇಕ್ಷಕರು ಇದಾರೆ, ಆ ವರ್ಗದವ್ರು ಇದಾರೆ ಅಂತ ನನ್ನ ನಂಬಿಕೆ. ಇದರಲ್ಲಿ ತುಂಬಾ ಕ್ಯಾರೆಕ್ಟರ್ಸ್ ಇದೆ ಸರ್, ಬಹಳ ಕ್ಯಾರೆಕ್ಟರ್ಸ್ ಇದೆ. ಪ್ರಮುಖವಾಗಿ ಉಷಾ ಭಂಡಾರಿ ಮೇಡಮ್ ಮಾಡಿದ್ದಾರೆ. ಎಸ್ 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 ಸರ್, ರಾಲ್ಡಾ ದೇಶನ್ ಚಕ್ವರ್ ಅಂತ ಒಂದು ಕ್ಯಾರೆಕ್ಟರ್ ಸರ್, ಮೇನ್ ಕ್ಯಾರೆಕ್ಟರ್ ಅಷ್ಟೇ ಸರ್. ಬಹಳಷ್ಟು ಬ್ರ್ಯಾಂಡ್ಗೆ ಮಾಡೆಲ್ ಆಗಿ ಕೂಡ ಕೆಲಸ ಮಾಡಿದ್ದಾರೆ. ಸೊ ಬಿಟ್ಟು ಸೌಂದರ್ಯ ಸಿನಿಮಾದ ಬಗ್ಗೆ ಏನ್ ಹೇಳ್ತೀರಾ? ಥ್ಯಾಂಕ್ ಯು ಸೋ ಮಚ್. ನಮ್ಮ ಸಿನಿಮಾ ಬಂದು ನಾನು ಆಲ್ಮೋಸ್ಟ್ ಎಲ್ಲ ವರ್ಕ್ ಮಾಡಿ ಗ್ಲಿಮ್ಸಸ್ ಎಲ್ಲ ನೋಡಿದ್ಮೇಲೆ ಅನ್ಸಿದ್ದು ಇದು ವೆರಿ ಯುನೀಕ್ ಸಿನಿಮಾ ನಮ್ಮ ಕನ್ನಡ ಇಂಡಸ್ಟ್ರಿಗೆ. ಯೂಶಲಿ 90% ಏನ್ ಬರುತ್ತೆ, ಆಲ್ಮೋಸ್ಟ್ 99% ಏನ್ ಬರುತ್ತೆ ಅದೆಲ್ಲದಕ್ಕಿಂತ ಸಮಥಿಂಗ್ ಯುನೀಕ್.
ಯಾರು ಇದುವರೆಗೂ ಟ್ರೈ ಮಾಡಿಲ್ದೆ ಇರುವಂತಹ ಒಂದು ಸ್ಟೋರಿ, ಯಾರು ಇದುವರೆಗೂ ಇಮ್ಯಾಜಿನ್ ಕೂಡ ಮಾಡ್ಕೊಳ್ದೆ ಇರುವಂತದೆಲ್ಲ ನಮ್ಮ ಮೂವಿಯಲ್ಲಿ ಆತರ ಸ್ಕ್ರೀನ್ ಪ್ಲೇ ಸ್ಟೋರಿ ಕ್ರಿಯೇಟ್ ಮಾಡಿದ್ದಾರೆ ಡೈರೆಕ್ಟರ್ಸ್ ಅವರು. ಅಂಡ್ ತುಂಬಾ ಕನ್ಫ್ಯೂಷನ್ಸ್ ಇಟ್ಟಿದ್ದಾರೆ, ತುಂಬಾ ಡಾಟ್ಸ್ ಕನೆಕ್ಟ್ ಮಾಡ್ಕೋಬೇಕು ನಾವೇ ಲಾಸ್ಟ್ ಅಲ್ಲಿ ಕನ್ಕ್ಲೂಷನ್ ಬರುವಾಗ. ಸೊ ಈ ತರ ಹಲವಾರು ಅಂಡ್ ಕ್ಯಾರೆಕ್ಟರ್ಸ್ಗಳು ತುಂಬಾ ಕ್ಯಾರೆಕ್ಟರ್ಸ್ಗಳಿದೆ. ಸೊ ನಾನು ಆರ್ತಿ ಅನ್ನೋ ಒಂದು ಮೇನ್ ಕ್ಯಾರೆಕ್ಟರ್ ನ ಮಾಡ್ತಾ ಇದ್ದೀನಿ, ಸರೋವರ್ ಅವರ ವೈಫ್ ಕ್ಯಾರೆಕ್ಟರ್. ಸೊ ಹಿಂಗಿದೆ. ಅಂಡ್ ಟೈಮ್ ಟ್ರಾವೆಲಿಂಗ್ ಕಾನ್ಸೆಪ್ಟ್ ತುಂಬಾ ಇದೆ. ಫ್ಯೂಚರ್ ಇಂದ ಯಾಕೆ ಬಂದ್ರು, ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ದು ಎಲ್ಲ ಕನೆಕ್ಟ್ ಆಗುತ್ತೆ. ಅದಾದ್ಮೇಲೆ ಟ್ರೆಷರ್ ಹಂಟ್ ಇದೆ. ಸೊ ಟ್ರೆಷರ್ ಹಂಟ್ ಈಗ ಏನಾದ್ರು ಒಂದು ಟ್ರೆಷರ್ ನ ಹುಡ್ಕೋ ತರದ್ದು. ಅಂಡ್ ಫ್ಯಾಂಟಸಿ ಥ್ರಿಲ್ಲರ್, ಟೈಮ್ ಟ್ರಾವೆಲಿಂಗ್, ಟ್ರೆಷರ್ ಹಂಟ್, ಫ್ಯಾಂಟಸಿ ಥ್ರಿಲ್ಲರ್ ಅಂತ ನಾನು 3 ವರ್ಡ್ಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೇಕು ಅಂದ್ರೆ ಈ ಮೂವಿನ ಹೇಳ್ಬೋದು. ಅಂಡ್ ನನ್ನ ಕ್ಯಾರೆಕ್ಟರ್ ಇಷ್ಟು ಒಂದು ಬ್ಯೂಟಿಫುಲ್ ಆಗಿ ಒಂದು ವಿಂಟೇಜ್ ಆತರ ಸ್ಯಾರಿ, ಆತರ ಜ್ಯುವೆಲ್ರಿ, ಮೇಕಪ್ ಇದನ್ನೆಲ್ಲ ಹಾಗೆ ನಮ್ ಡೈರೆಕ್ಟರ್ ಇಮ್ಯಾಜಿನ್ ಮಾಡ್ಕೊಂಡಿರೋದು ಸರ್. ನನ್ಗೆ ಕೂಡ ಗೊತ್ತಿರಲಿಲ್ಲ ಈ ತರನು ನಾನು ಕಾಣಿಸ್ಬಹುದು ಅಂತ ಸ್ಕ್ರೀನ್ ಮೇಲೆ. ಸೊ ನಮ್ಮ ಟೀಮ್, ನಮ್ಮ ಟೆಕ್ನಿಷಿಯನ್ಸ್, ನಮ್ಮ ಕ್ಯಾಮ್ರಾಮನ್, ಡೈರೆಕ್ಟರ್ ಎಲ್ಲ ಸೇರ್ಕೊಂಡು ಇಷ್ಟು ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ ಮೂವಿ. ಸೌಂದರ್ಯ, ಬ್ಯೂಟಿ ವಿತ್ ಬ್ರೇಕ್ಸ್. ಥ್ಯಾಂಕ್ ಯು ಸೌಂದರ್ಯ ಅವರೇ. ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಮೊದಲು ನಾವು ಶಿವನನ್ನ ಸ್ಮರಿಸ್ತಾ, ಈಗ ತಾನೇ ನಮ್ಮ MC ಹೇಳ್ದಂಗೆ ಸಿನಿಮಾಗೂ ಮತ್ತೆ NGOಗೂ ಏನ್ ಕನೆಕ್ಟ್ ಅಂತ. ನಿಜವಾಗ್ಲೂ ಒಂದು ಸಿನಿಮಾ ಅಂದಿದ ತಕ್ಷಣ ಇದನ್ನ ಮಾಡ್ಬೇಕಂದ್ರೆ ಇದರಿಂದ ಎಷ್ಟೆಲ್ಲ ಜನರ ಪ್ರಯತ್ನ, ದುಡ್ಡು, ಸಮಯ, ಮತ್ತೆ ಈಗ ತಾನೇ ನಾವು ನೋಡಿದಂತ ಟೀಸರ್ ಆಗಿರ್ಬೋದು ಅಥವಾ ಈಗ ಬಂದಂತ ಒಂದು ಹಾಡಾಗಿರ್ಬೋದು, ನಿಜವಾಗ್ಲೂ ತುಂಬಾ ಚೆನ್ನಾಗಿ ಖುಷಿ ಅನ್ನಿಸ್ಬಿಡ್ತು ನೋಡಿದ ತಕ್ಷಣ. ಆದ್ರೆ ಅದರ ಹಿಂದೆ ಇದ್ದಂತ ಶ್ರಮನ ನಿಜವಾಗ್ಲೂ ನಾವು ನೆನ್ಪು ಮಾಡ್ಕೊಂಡ್ರೆ ತುಂಬಾನೇ ಕಷ್ಟ ಅನ್ಸುತ್ತೆ. ಒಂದೊಂದು ಹೆಜ್ಜೆಯನ್ನ ಕೂಡ ಈಗ ಅವ್ರು ಮಿಲಿಟರಿ ಮ್ಯಾನ್ ಅಂತ ಅವ್ರು ಏನ್ ಹೇಳಿದ್ರು ಹಾಗೆ ಒಂದು ಹೆಜ್ಜೆ ಮುಂದಿಟ್ಟ ಮೇಲೆ ಅದು ಯಶಸ್ಸಿಗಷ್ಟೇ ಹೋಗ್ಲಿಕ್ಕೆ ಅವ್ರಿಗೆ ಸಾಧ್ಯ. ಆ ಒಂದು ನಿಟ್ಟಿನಲ್ಲಿ ಇವರು ಒಂದು ಅದ್ಭುತವಾದ ಒಂದು ಸಿನಿಮಾನ ಮಾಡಿದ್ದಾರೆ ಅಂತಾನೆ ಹೇಳ್ಬೇಕು. ಆ ಒಂದು ಹಾಡನ್ನ ನಾವು ನೋಡಿದ್ವಿ, ನಿಜವಾಗ್ಲೂ ನಮ್ಗೆ ಏನ್ ಅನ್ನಿಸ್ತು ಅಂತಂದ್ರೆ ಇದು ಇಷ್ಟೆಲ್ಲ ನಮ್ಮ ಕನ್ನಡ ಸಿನಿಮಾದಲ್ಲಿ ಅವ್ರು ಹೇಳಿದಂಗೆ ಹಾಲಿವುಡ್ ಅವರು ನಮ್ಮನ್ನ ನೋಡಿ ಕಲಿಬೋದಾ ಅಂತ, ಬಾರಿಸು ಕನ್ನಡ ಡಿಂಡಿಮವ ಅಂತೇಳಿ ಬೇರೆ ಕಡೆಗೆಲ್ಲ ಈ ಒಂದು ನಮ್ಮ ಒಂದು ಇದನ್ನ ಉದಾಹರಣೆ ತಗೊಂಡು ಈ ಪಿಕ್ಚರ್ ಅನ್ನ ಎಲ್ಲರೂ ನೋಡ್ಬೇಕಾದದ್ದು ಅಂತ. ಅಷ್ಟೇ ಅಲ್ದಿರಾ ಕನ್ನಡ ಸಿನಿಮಾ ಈಗ ಮೊನ್ನೆ ತಾನೇ ನಾವು ನಮ್ಮೆಲ್ಲರಿಗೂ ಗೊತ್ತಿರೋಂಗೆ ನಮ್ಮೆಲ್ಲರ ನೆಚ್ಚಿನ ನಟ ಸುದೀಪ್ ಅವರ ಸಿನಿಮಾ ನೋಡ್ಕೊಂಡ್ ಬಂದಲ್ವ ಮ್ಯಾಕ್ಸ್. ನಿಜವಾಗ್ಲೂ ಅಲ್ಲಿ ನೋಡಿದಾಗ ನಮ್ಗೆ ಅನ್ನಿಸ್ತು ಇದು ನಮ್ ಕನ್ನಡ ಸಿನಿಮಾನೇನ, ಇಷ್ಟು ಚೆನ್ನಾಗಿ ಬರುತ್ತಾ, ಇಷ್ಟು ಜನ ನೋಡ್ತಾರ, ನಮ್ಮ ಕನ್ನಡದಲ್ಲಿ ಇಂಥ ಸಿನಿಮಾ ಒಂದು ಬರಕ್ ಸಾಧ್ಯನಾ ಅಂತ. ಮೇ ಬಿ ಇಟ್ಸ್ ಅ ಮ್ಯಾಟರ್ ಆಫ್ ಓನ್ಲಿ ಒಂದು 4-5 hours ಮೂವಿ ಅಂತ ಅದ್ರೊಳಗಡೆ ಡಿಪಿಕ್ಟ್ ಆಗಿರೋದು. ಆ ರೀತಿಯಲ್ಲಿ ನಮ್ಮ ಕನ್ನಡದಲ್ಲಿ ಇಂಥ ಅತ್ಯುತ್ತಮವಾದ ಸಿನಿಮಾಗಳು ಬರ್ತಾ ಇದೆ ಅಂದ್ರೆ ವಿ ಶುಡ್ ಫೀಲ್ ಪ್ರೌಡ್ ಆರ್ ಸೆಲ್ಫ್. ಒಂಥರ ಇವು ಇಂಥ ಅದ್ಭುತವಾದ ಸಿನಿಮಾಗಳು ಬರ್ತಾ ಇದೆ ಅಂದ್ಬಿಟ್ಟು ಈ ಸಿನಿಮಾಗಳು ಈ ರೀತಿಯಲ್ಲಿ ಬರ್ಲೇಬೇಕು ಮತ್ತೆ ಎಲ್ಲ ಕಡೆಗೆ ಹೋಗ್ಬೇಕು. ಈಗ ತಾನೇ ಅವ್ರು ಹೇಳ್ದಂಗೆ ಆ 3 ಜನ ಪ್ರೊಡ್ಯೂಸರು 3 ಬೇರೆ ಬೇರೆ ಸ್ಟೇಟ್ಸ್ ಇಂದ ಕನ್ನಡ ಸಿನಿಮಾ ತೆಗಿತಾ ಇರೋದು. ನಿಜವಾಗ್ಲೂ ಇದು ಒಂದು ಹೆಮ್ಮೆಯ ವಿಷಯ, ಎಲ್ಲರೂ ಚಪ್ಪಾಳೆ ಕೊಡ್ಲೇಬೇಕು. ಯಾಕಂದ್ರೆ ಕನ್ನಡ ಆಗಿರ್ಬೋದು, ಮಲಯಾಳಂ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಇಂಗ್ಲಿಷ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಈಗ ಆಲ್ರೆಡಿ ಒಂದು 3 ಭಾಷೆಯಲ್ಲಿ ತರ್ಜುಮೆ ಕೂಡ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ. ಸತತವಾಗಿ ಒಂದೇ ಸಲಕ್ಕೆ ಈ ಒಂದು ಅದ್ಭುತವಾದ ಸಿನಿಮಾ ಎಲ್ಲಾ ಕಡೆ ರಿಲೀಸ್ ಆದಾಗ ಎಲ್ಲರೂ ನೋಡ್ತೀವಿ, ನೋಡ್ಲೇಬೇಕು. ಆಮೇಲೆ ನಾವು ಒಂದನ್ನ ಮಾಧ್ಯಮದವರಲ್ಲಿ ಒಂದು ಕಳಕಳಿಯ ಪ್ರಾರ್ಥನೆ ಅಂದ್ರೆ ಈ ಒಂದು ಸಿನಿಮಾ ಎಲ್ಲರೂ ನೋಡೋ ತರ ನಿಮ್ಮ ಸಹಕಾರ ನಮ್ಗೆ ಬೇಕೇ ಬೇಕು. ನಾವೀಗ ನನ್ನ ಒಂದು ಫೇಸ್ಬುಕ್ ಅಕೌಂಟ್ ಇದೆ, ಅದರೊಳಗೆ ಒಂದು 2.5 ಲಕ್ಷ ಜನ ಇದ್ದಾರೆ. ಅದರೊಳಗಡೆ ನಿಜವಾಗ್ಲು ಅಲ್ಲೊಂದು ಇಲ್ಲೊಂದು ಅಂತ ಕ್ಲಿಪ್ಸ್ ಕೊಟ್ಕೊಂಡು ಹೇಳಿದಾಗ ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ. ಈಗ ತಾನೇ ನಮ್ಮ ಸಿನಿಮಾ ಹೀರೋ ಹೇಳ್ದಂಗೆ ಆ ಒಂದು ಕ್ಯೂರಿಯಾಸಿಟಿ ಎಲ್ರಿಗೂ ಬರ್ಬೇಕು, ಎಲ್ರೂ ಸಿನಿಮಾನ ನೋಡ್ಲೇಬೇಕು. ಈ ಸಿನಿಮಾ ನೋಡಿ ಅವ್ರಿಗೆ ಎಷ್ಟು ಖುಷಿ ಆಗ್ಬೇಕಂದ್ರೆ ಅಯ್ಯೋ ನಾವು ನೋಡದೇ ಇದ್ರೆ ಮಿಸ್ ಆಗ್ತೀವಿ ಅಂತ. ನಾನ್ ನೋಡಿದ ತಕ್ಷಣ ನನ್ನ ಗೆಳೆಯರಿಗೆ ಎಲ್ರಿಗೂ ಹೇಳಿ ಅವರನ್ನ ನೋಡೋ ಮಾಡ್ಬೇಕು. ಒಬ್ರಿಂದ ಒಬ್ಬರಿಗೆ ಮುಂದಿನ ಕಾಲದಲ್ಲಿ ಹೇಗೆ ಜನಪದ ಗೀತೆ ಒಬ್ಬರ ಬಾಯಿಂದ ಒಬ್ಬರದ್ದು ಅದು ಫೇಮಸ್ ಆಗೋಗ್ತಾ ಇತ್ತು, ಆ ರೀತಿಯಲ್ಲಿ ನಮ್ಮ ಈ ಒಂದು ಸಿನಿಮಾ ಎಲ್ಲರೂ ನಮ್ಮ ಕನ್ನಡಿಗರೆಲ್ಲರೂ ನೋಡ್ಬೇಕು. ಹಾಗೇನೆ ತರ್ಜುಮೆ ಆಗಿರುವಂತ ಎಲ್ಲ ಲ್ಯಾಂಗ್ವೇಜ್ ಯಾವುದೇ ಭಾಷೆಗಳಲ್ಲೆಲ್ಲ ಅದು ತರ್ಜುಮೆ ಆಗಿದೆ, ಅವರು ಎಲ್ಲರೂ ನೋಡ್ಬೇಕು ಅಂತ ನನ್ನ ಒಂದು ಕಳಕಳಿಯ ಪ್ರಾರ್ಥನೆ ಅಂತಾನೆ ಹೇಳ್ಬೋದು. ಹಾಗೇನೆ ಇವಾಗ ಯಶಸ್ಸು ಈ ಒಂದು ಸಿನಿಮಾನ ನಾವು ಯಾವಾಗ ಒಂದು ಸಿನಿಮಾ ತೆರೆ ಕಾಣಬೇಕು ಅಂದ್ರೆ ಎಷ್ಟು ಕಷ್ಟಗಳಿಂದ ಒಂದು ಹೆಜ್ಜೆ ಮುಂದೆ ಒಂದೇ ಒಂದು ಬೇಜಾರಿನ ವಿಷಯ ಅಂದ್ರೆ ಈ ಸಿನಿಮಾ ತೆರೆ ಕಾಣಕ್ಕೆ 2 ವರ್ಷದ ಮೇಲೆ ಟೈಮ್ ತಗೊಳ್ತು ಅಂತ. ಇದು ಯಾವತ್ತೋ ಬರ್ಬೇಕಾಗಿತ್ತೇನೋ ಅಂತ, ಬಟ್ ಏನಿಲ್ಲ
ತಾಳಿದವನು ಬಾಳಿದ ಅನ್ನುವಂತ ಈಗ ಈ ಒಂದು ಸಿನಿಮಾ ಇಷ್ಟು ಲೇಟ್ ಆಗಿದ್ರು ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ಆ ಒಂದು ಮಾಯೆ ಸಾಂಗ್ ನಿಜವಾಗ್ಲೂ ಸಿರಿ ಅವರಿಗೆ ಮತ್ತೊಮ್ಮೆ ಒಂದು ಚಪ್ಪಾಳೆ ಕೊಡಬೇಕು. ಎಂತ ಅದ್ಭುತವಾಗಿದೆ ಅಂದ್ರೆ ಆ ಹಾಡನ್ನ ನೋಡ್ತಾ ಇದ್ರೆ ನಾವೇ ಒಂದು ಮಾಯಾಲೋಕ ಕೊಟ್ಟು ಹೋಗ್ತೀವಿ. ನಿಜವಾಗ್ಲೂ ಅದ್ಭುತವಾಗಿ ಆಡಿದ್ದಾರೆ. ಆಮೇಲೆ ಅಲ್ಲಿ ನೋಡಿದಂತ ಒಂದೊಂದು ಆ ಒಂದು ಸೀನರಿ ಏನ್ ಹೇಳ್ತಾ ಇದ್ದಾರೆ ಲೊಕೇಶನ್ ಇವ್ರು ಐಡೆಂಟಿಫೈ ಮಾಡಿ ಹೋಗಿ ಅಲ್ಲಿ ಮಾಡಿರೋದನ್ನ ನೋಡಿದ್ರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಯಾರು ಮಿಸ್ ಮಾಡ್ಕೊಳ್ಬಾರ್ದು. ಆಮೇಲೆ ಆ ಕುತೂಹಲಕಾರಿ ಏನು ಅಂತ ನಮ್ಮ ಹೀರೋ ಹೇಳಿದಾರಲ್ಲ ಅದು ನೋಡ್ಲೇಬೇಕು. ಮಕ್ಕಳಿಂದ ದೊಡ್ಡವರವರೆಗೂ ಅದ ಒಂದು ಕುತೂಹಲಕಾರಿ ಇದೆ ಅಂದಿದ್ದಾರೆ. ಸೊ ನಾವ್ ಯಾರು ಮಿಸ್ ಮಾಡ್ಕೊಳ್ಳೋದು ಬೇಡ. ನಮ್ಮ ಕನ್ನಡದವರೆಲ್ಲರೂ ಈ ಒಂದು ಕನ್ನಡ ಸಿನಿಮಾವನ್ನ ನೋಡ್ಲೇಬೇಕು. ಮತ್ತೆ ಅಲ್ಲಿರುವಂತ ಕಾಸ್ಟ್ಯೂಮ್ಸ್ ಈಗ ತಾನೇ ನಮ್ಮ ಸೌಂದರ್ಯ ಅವ್ರು ಹೇಳಿದಂಗೆ ಆ ಕಾಸ್ಟ್ಯೂಮ್ಸ್ ಏನಿದೆ ಅಂತ ನಮ್ಮ ಹೆಣ್ಮಕ್ಳಿಗೆ ಭಾರಿ ಕ್ಯೂರಿಯಾಸಿಟಿ. ಆ ಕಾಸ್ಟ್ಯೂಮ್ಸ್ ಎಲ್ಲವನ್ನು ನೋಡಿ ಅವ್ರ ತರ ನಾವು ಕೂಡ ಮಾಡ್ಕೋಬಹುದಾ ಅನ್ನೋ ಒಂದು ಆಸೆಯಲ್ಲಿ ಕೂಡ ಸಿನಿಮಾ ನೋಡುವುದು. ಈ ಕನ್ನಡ ಸಿನಿಮಾಗೆ ಹೆಚ್ಚು ಹೆಚ್ಚು ಒತ್ತು ಕೊಟ್ಟು ಇವರೆಲ್ಲರೂ ಮಾಡಿರುವಂತ ಈ ಒಂದು ಸಿನಿಮಾನೇ ನಮ್ಮೆಲ್ಲರ ಒಂದಲ್ಲ ಎರಡಲ್ಲ 3 ಸಲ ನೋಡೋಣ ಪರವಾಗಿಲ್ಲ. ಯಾಕಂದ್ರೆ ಅದು ನಮ್ಮ ಕನ್ನಡ, ನಮ್ಮ ಸಿನಿಮಾ, ನಮಗೋಸ್ಕರ ದುಡಿದಂತ ಎಲ್ಲ ಈ ಪರದೆಯ ಹಿಂದೆ ಪರದೆಯ ಮುಂದೆ ಯಾರ್ಯಾರು ಕೆಲಸ ಮಾಡಿದಾರೋ ಅವರೆಲ್ಲರಿಗೂ ಒಂದು ನಿಜವಾಗ್ಲೂ ಒಂದು ಶ್ಲಾಘನೀಯವಾದ ಕೆಲಸ ಅವ್ರು ಮಾಡಿರೋದು. ಅದಕ್ಕೆ ಈ ಸಿನಿಮಾವನ್ನ ಯಾರೂ ಮರೀದಿರ ನೋಡ್ಬೇಕು ಅಂತ ಹೇಳಿ ನಾನು ನಿಮ್ಮೆಲ್ಲರನ್ನು ಮತ್ತೊಮ್ಮೆ ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ. ಈ ಸಿನಿಮಾ ನಾಗಾರೋಟದಲ್ಲಿ ಹೋಗಿ ಇನ್ನೊಂದೇ ಒಂದು ವಿಷಯ ಹೇಳಲಿಕ್ಕೆ ಏನ್ ಇಷ್ಟಪಡ್ತೀನಿ ಅಂದ್ರೆ ಈ ಒಂದು ಸಭಾಂಗಣ ಏನಿದೆಯೋ ಯಾವಾಗ್ಲೂ ಸಕ್ಸಸ್ಫುಲ್ ಸ್ಟೋರೀಸ್ ತುಂಬಾ ಇದೆ ಇಲ್ಲಿ. ಯಾಕಂದ್ರೆ 100 days ಆಯ್ತು ಇಲ್ಲೇ ಬಂದು ಅದನ್ನ ಅವರು ಸೆಲೆಬ್ರೇಟ್ ಮಾಡಿದ್ದಾರೆ. ಆಮೇಲೆ 1 ವರ್ಷ ಆನ್ಯುವಲ್ ಫಂಕ್ಷನ್ ಅದನ್ನ ಕೂಡ ಇಲ್ಲಿ ಸೆಲೆಬ್ರೇಟ್ ಮಾಡಿದ್ದಾರೆ. ಸೊ ಇನ್ನು ಮುಂದೆ ಕೂಡ ಈ ಒಂದು ಸಭಾಂಗಣದಲ್ಲೇನೆ ಇವರ ಯಶಸ್ಸನ್ನು ಕೂಡ ಇವರು ಸಾಧಿಸಿ ಆ ಒಂದು ಕಾರ್ಯಕ್ರಮ ಇಲ್ಲೇ ಮಾಡ್ಲಿ ಅಂತ. ಆಮೇಲೆ ಇನ್ನೊಂದಂದ್ರೆ ಮ್ಯಾನಿಫೆಸ್ಟೇಷನ್ ಅಂತ ಏನ್ ಹೇಳ್ತಿರೋ ಎಲ್ಲ ಈಗಲೇ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ. ಈ ಒಂದು ಮೂವಿ ಒಳಗಡೆ ಯಾರ್ಯಾರು ಆಕ್ಟ್ ಮಾಡಿದೀರಾ, ಮತ್ತೆ ಯಾರ್ಯಾರು ಡೈರೆಕ್ಟರ್ಸ್ ಇದ್ದೀರಾ, ಯಾರ್ಯಾರು ಪ್ರೊಡ್ಯೂಸರ್ ಇದ್ದೀರಾ, ಎಲ್ಲರೂ ಒಂಥರ ನೀವು ಮ್ಯಾನಿಫೆಸ್ಟೇಷನ್ ಅಂದ್ರೆ ಮನಸ್ಸಲ್ಲೇ ಅನ್ಕೊಳ್ಳಿ. ಕಣ್ಣು ಮುಚ್ಕೊಂಡು ದಿನಕ್ಕೊಂದ್ಸಲ ಅನ್ಕೊಳ್ಳಿ ನಾವು ಆಲ್ರೆಡಿ ಗೆದ್ದಿದ್ದೀವಿ, ಯಶಸ್ಸನ್ನ ಸಾಧಿಸಿದ್ದೀವಿ, ಆಗ್ಲೇ ನಮ್ದು 100 ದಿವಸಕ್ಕೂ ಹೆಚ್ಚು ಹೊರಟೋಗಿದೆ, 1 ವರ್ಷದ ಸೆಲೆಬ್ರೇಷನ್ ಅನ್ನ ಕೂಡ ಇದೇ ವೇದಿಕೆಯಲ್ಲಿ ಮಾಡ್ಕೊತಾ ಇದೀವಿ ಅಂತ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಒಂದು ಶುಭ ಹಾರೈಕೆಯನ್ನು ಕೊಡ್ತಾ ನನ್ನ ಒಂದೆರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಮಾಂಗ್ ಒಂದು ಡಿಫ್ರೆಂಟ್ ಜಾನರ್ ಸಿನಿಮಾ ಅಂತ ಹೇಳೋದಕ್ಕಿಂತ ಒಂದು ಡಿಫ್ರೆಂಟ್ ವರ್ಲ್ಡ್ ಕ್ರಿಯೇಟ್ ಮಾಡಿದ್ವಿ. ಅಂದ್ರೆ ಡೇ ಒನ್ ಇಂದ ಹಿಡಿದು ನಾವು ಡೈರೆಕ್ಟರ್ ಒಂದು ಚಿಕ್ಕ ಸೀಡಾಗಿ ಸ್ಟಾರ್ಟ್ ಮಾಡಿದಂತ ಸಿನಿಮಾ ಇದು. ಸೊ ನಮಗೂ ಎಕ್ಸ್ಪೆಕ್ಟೇಷನ್ ಇದ್ದಿಲ್ಲ ಇಲ್ಲಿವರೆಗೂ ಟ್ರಾವೆಲ್ ಆಗುತ್ತೆ ಅಂತ. ಬಟ್ ಅದು ಟ್ರಾವೆಲ್ ಆಗ್ತಾ ಆಗ್ತಾ ಸುಮಾರು ಜನ ಪ್ರೊಡ್ಯೂಸರ್ಗಳೆಲ್ಲ ಬಂದು ಜಾಯಿನ್ ಆಗಿ ನಿಧಾನಕ್ಕೆ ಅವ್ರ ಸಪೋರ್ಟ್ ನ ಹಾಗೆ ಮಾಡಿ 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 ನಾವೊಂದು ಪ್ರಪಂಚನ ಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯ ಮಾಡಿಕೊಟ್ರು. ಅಂಡ್ ಮೋರ್ ಓವರ್ ಒಬ್ಬರ ಎಫರ್ಟ್ ಅನ್ನೋದಕ್ಕಿಂತ ಹೋಲ್ ಆಫ್ ದ ಟೀಮ್ ಎಫರ್ಟ್ ಇದೆ. ಅಂಡ್ ಮೋರ್ ಓವರ್ ಸ್ವಾಮಿನಾಥನ್ ಬ್ಯೂಟಿಫುಲ್ ಜಾಬ್, ಸಿರಿ ಅವರ ಬ್ಯೂಟಿಫುಲ್ ಆಗಿ ಹಾಡಿದ್ರ. ಅಂಡ್ ವೆರಿ ಮೇನ್ ಥ್ಯಾಂಕ್ಸ್ ಟು ಸೂರ್ಯ. ಇದಕ್ಕೆಲ್ಲ ಕ್ರಿಯೇಟಿವ್ ಜಾಬ್ ಅವರಿಂದಾನೇ ಹುಟ್ಟಿದ್ದು. ಸೊ ಇದನ್ನ ನಾವೆಲ್ಲ ಕಂಟಿನ್ಯೂ ಮಾಡ್ಕೊಂಡಿದ್ವಿ. ಥ್ಯಾಂಕ್ ಯು ಸೋ ಮಚ್. ಅವ್ರು ಹೇಳಿದ್ರು ಎಷ್ಟು ಶ್ರಮ ಪಟ್ಟಿದ್ದಾರೆ ಎಲ್ರು ಅಂತ ಹೇಳ್ಕೊಂಡು ಈ ಮೂವಿಗೋಸ್ಕರ. ಅದ್ ಮಾತ್ರ ಅಲ್ಲ, ನಮ್ಗೆ ಆಸ್ ಆರ್ಟಿಸ್ಟ್ ಎಸ್ ಶ್ರಮ ಇತ್ತು, ಬಟ್ ನಮ್ಗೊಂದು ಚೂರು ಗೊತ್ತಾಗಿಲ್ಲ. ಯಾಕಂದ್ರೆ ಅವ್ರು ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಮ್ನೆಲ್ರು. ಬ್ಯಾಂಗ್ಳೂರ್ ಆಗ್ಲಿ, ಮ್ಯಾಂಗ್ಳೂರ್ ಆಗ್ಲಿ, ಹೆಬ್ರಿ ಆಗ್ಲಿ, ಸಮುದ್ರ ಮಧ್ಯದಾಗ್ಲಿ, ಗುಹೆನಲ್ಲಾಗ್ಲಿ, ಇದು ಫಾರೆಸ್ಟ್ ಅಲ್ಲಾಗ್ಲಿ, ಎಲ್ಲೇ ಆಗ್ಲಿ ನಮ್ಮನ್ನ ನೈಟ್ ಶೂಟ್ ಆಗ್ಲಿ, ಡೇ ಶೂಟ್ ಆಗ್ಲಿ, ಮಿಡ್ ನೈಟ್ ಆಗ್ಲಿ, ಅರ್ಲಿ ಮಾರ್ನಿಂಗ್ ಆಗ್ಲಿ, ಒಂದು ಖುಷಿಯಲ್ಲಿ ನಾವೆಲ್ಲರೂ ಆಸ್ ಅ ಟೀಮ್, ಆಸ್ ಅ ಫ್ಯಾಮಿಲಿ we did this movie. It was a beautiful experience. I'm a theatre artist, I'm a Bharatanatyam dancer. So ಮೂವಿಗೆ ಒಳಗೆ ಬಂದು ಒಂದು ಫಸ್ಟ್ ಫೀಚರ್ ಫಿಲ್ಮ್ ಎಕ್ಸ್ಪೀರಿಯನ್ಸ್ ನಂದಿದ್ದು. ಆ ಎಕ್ಸ್ಪೀರಿಯನ್ಸ್ ಅನ್ನ ಒಂದು ಹೂವಿನಂತ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಮಾಂಗ್ದಿಯನ್ ಟೀಮ್. ಅಂಡ್ ಪ್ಲೀಸ್ ನಮ್ದು ಸಪೋರ್ಟ್ ಮಾಡಿ ನಮ್ಮ ಮೂವಿಗೆ. ನಾವೆಲ್ಲ ಹೊಸ ಆರ್ಟಿಸ್ಟ್, ಥಿಯೇಟರ್ ಆರ್ಟಿಸ್ಟ್, ಡಾನ್ಸರ್ಸ್, ಮ್ಯೂಸಿಷಿಯನ್ಸ್, ಕಲಾವಿದರು, ಅವ್ರು ಎಲ್ರಿಗೂ ನಮ್ಗೆ ಸಪೋರ್ಟ್ ಮಾಡಿ. And thank you so much. ನನ್ನ ರೋಲ್ ಬಗ್ಗೆ I don't think I have the liberty to say that, but ಒಂದು ಸಣ್ಣ ಇಂಪಾರ್ಟೆಂಟ್ ರೋಲ್ ನನ್ನ ಪಾತ್ರ ಇದೆ. ಅದು ಯಾವ ಶೇಡಲ್ಲಿ ಇದೆ ಅಂತ ನೀವು ಮೂವಿ ನೋಡಿದ್ರೆ ಗೊತ್ತಾಗುತ್ತೆ. ಥ್ಯಾಂಕ್ ಯು. ಜೈ ಕರ್ನಾಟಕ ಮಾತೆ, ಜೈ ಭುವನೇಶ್ವರಿ. ನಾನು ರವಿಶಂಕರ್. ಈ ಚಿತ್ರದಲ್ಲಿ ಮಾಂಗ್ದಿ ಚಿತ್ರದಲ್ಲಿ ನಾನೊಂದು ಮುಖ್ಯ ಪಾತ್ರವಾಗಿ ಅಭಿನಯಿಸಿದ್ದೀನಿ. ಇದು ನನ್ನ ಫಸ್ಟ್ ಸ್ಟೇಜ್. ಸೊ ಈ ಮೂವಿಯಲ್ಲಿ ನನಗೆ ಚಾನ್ಸ್ ಕೊಟ್ಟಿರೋ ನನ್ನ ಆತ್ಮೀಯ ಮಿತ್ರ ಸರ್ವರ್. ನನ್ನ ಈ ಚಿತ್ರದಲ್ಲಿ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಆಗಿ ನನ್ನ ಶೋ ಮಾಡಿಸಿ
ನಾನು ಆಕ್ಟಿಂಗ್ ಕಲ್ಸ್ಕೊಟ್ಟು ಎಲ್ಲ ಥರ ಶೋ ಮಾಡಿಸಿರೋ ನನ್ನ ಡೈರೆಕ್ಟರ್ ಸರ್ ಸೂರ್ಯ ಸರ್ಗೂ, ಆಮೇಲೆ ನನ್ನ ಆತ್ಮೀಯ ಮಾಧ್ಯಮ ಮಿತ್ರರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ನಾನು ಈ ಮೂವಿಯಲ್ಲಿ ಒಂದು ಮುಖ್ಯ ಪಾತ್ರವಾಗಿ ಅಭಿನಯಿಸಿದ್ದೀನಿ. ಸೊ ಇಂಡಿಯಾಲಿ ತುಂಬ ಡಿಫ್ರೆಂಟ್ ಪ್ಲೇಸಸ್ಗೆ ಹೋಗಿ ಹಂಟ್ ಮಾಡಿ, ಲೊಕೇಶನ್ ಹಂಟ್ ಮಾಡಿ ಅಲ್ಲಿ ವಿಭಿನ್ನವಾಗಿ ಶೂಟಿಂಗ್ ಮಾಡಿದ್ದೀವಿ. ಸೊ ನನಗೆ ಜಾಸ್ತಿ ಇದಿಲ್ಲ. ಸೊ ಬಟ್ ನಾನು ಒಂದು ರಿಕ್ವೆಸ್ಟ್ ಅಂದರೆ, ನೀವು ಎಲ್ಲ ಜನರು, ಕನ್ನಡ ಜನರು ಮೂವಿ ನೋಡಬೇಕು, ನಮ್ಮನ್ನ ಪ್ರೋತ್ಸಾಹಿಸಬೇಕು. ನಾವು ಇನ್ನೂ ಕನ್ನಡ ಚಿತ್ರರಂಗಕ್ಕೆ ಇನ್ನೂ ದುಡಿಬೇಕು. ನಮ್ಮ ಕನ್ನಡ ಚಿತ್ರರಂಗನ ಪ್ರಪಂಚ ಲೆವೆಲ್ಗೆ ನಾವು ಕರ್ಕೊಂಡು ಹೋಗ್ಬೇಕು. ಈಗಾಗಲೇ ನೀವು ಎಲ್ಲರಿಗೂ ಗೊತ್ತು, ಯಾವಾಗಲೂ ಬಾಲಿವುಡ್ ಬಾಲಿವುಡ್ ಹಾಲಿವುಡ್ ಬಾಲಿವುಡ್ ಅಂತ ಇತ್ತು. ಇವಾಗ ನಮ್ಮ ಸ್ಯಾಂಡಲ್ವುಡ್ ಕರ್ನಾಟಕ ಕನ್ನಡ ಚಿತ್ರಗಳು ವರ್ಲ್ಡ್ ವೈಡ್ ಆಗಿ ಸ್ಪ್ರೆಡ್ ಆಗಿದೆ. ಸೊ ನಾವು ಅಷ್ಟು ಪ್ರಯತ್ನ ಪಟ್ಟಿದ್ದೀವಿ. ಸೊ ಇದೆಲ್ಲ ನಿಮ್ಮ ಜನಗಳ ಕೈಲಿದೆ. ಸೊ ಐ ರಿಕ್ವೆಸ್ಟ್, ಪ್ಲೀಸ್ ಸಪೋರ್ಟ್ ಅಸ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ, ಪೂರ್ವಕ ಅಭಿನಂದನೆಗಳು. ಈ ಚಿತ್ರದಲ್ಲಿ ನಮಗೆ 2 ಕಮಾಂಡ್ ಇದ್ದಾರೆ. ಒಂದು ನಮ್ಮ ಕರ್ನಲ್ ರಾಜೇಂದ್ರ ಸರ್, ಇನ್ನೊಂದು ಕ್ಯಾಪ್ಟನ್ ನಮ್ಮ ಸೂರಿ ಸರ್. ಈ ಸಿನಿಮಾ ಆಕ್ಚುಲಿ ಏನಂದ್ರೆ, ನನಗೆ ರಾತ್ರಿ 11:30 ಒಂದು ಪೋಸ್ಟರ್ ಬಂತು ವಾಟ್ಸಪ್ ಅಲ್ಲಿ, ಮಾಂಗ್ತಾ ಇದೆ ಅಂತ ಹೇಳಿ. ಆ ಪೋಸ್ಟ್ ಅಲ್ಲಿ ನಮ್ಮ ಸರವಾರ್ ಸರ್ ಇದ್ರು. ನನಗೇನೋ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಫೋನ್ ಮಾಡಿದೆ. ಇಲ್ಲ ನೀವು ಬನ್ನಿ ಮನೆಗೆ. ಸರಿ ಆಯ್ತು. ಬೆಳಿಗ್ಗೆ ನಾನು ಕುತೂಹಲದಿಂದ ಓಡೋದೆ. ಅಲ್ಲಿ ಸೂರ್ಯ ಸರ್, ನಮ್ಮ ಇವರು, ಆಮೇಲೆ ನಮ್ಮ ಸೂರ್ಯ ಸರವಾರ್ ಸರ್ ಇದ್ರು. ಸರ್ ಹಿಂಗೆ ಮಾಡ್ತಾ ಇದೀವಿ, ಒಂದು ಪಾತ್ರ ಇದೆ ಮಾಡ್ಬೇಕು. ಆಯ್ತು ಸರ್ ಮಾಡೋಣ ಅಂತ. ಮತ್ತೆ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಜರ್ನಿ. ಯಾವ ರೀತಿ ಸಿನಿಮಾ ಈ ಲೆವೆಲ್ಗೆ ಬರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ. ಎಷ್ಟು ಕಷ್ಟ ಬಿದ್ದಿದ್ದೀವಿ ಅಂತ ನಮ್ಮ ರಾಜೇಂದ್ರ ಸರ್ಗೆ, ನಮ್ಮ ಸೂರ್ಯ ಸರ್ಗೆ, ಎಲ್ಲ ನಮ್ಮ ಟೀಮಿಗೆ ಗೊತ್ತಿದೆ. ಹೇಳಿದ್ರು ರಾಜೇಂದ್ರ ಸರ್, ಕುದುರೆದಲ್ಲಿ ಬಿದ್ದ ವ್ಯಕ್ತಿ ನಾನೇನೆ. ಅದು ಕುದುರೆ ಶೂಟಿಂಗ್ ಟೈಮ್ ಅಲ್ಲಿ ಏನಾಯ್ತು, ನನ್ನ ಕುದುರೆ ಮತ್ತೆ ಇನ್ನೊಬ್ರು ನಮ್ಮ ರಾಜೇಂದ್ರ ಸರ್ ಮಗನ ಕುದುರೆಗೂ ಏನೋ ಸ್ವಲ್ಪ ಜಿದ್ದಿತ್ತು. ಶೂಟಿಂಗ್ ಸ್ಟಾರ್ಟ್ ಆಯ್ತು, ಏಕ್ದಮ್ ಒಂದು ಹೊಡೆದ್ಬಿಡ್ತು. ಕುದುರೆ ಓಡ್ತಾ ಇದೆ ನನಗೆ ಏನ್ ಮಾಡೋದು ಗೊತ್ತಿಲ್ಲ. ಎಷ್ಟು ಮರಗಳಿದ್ದಾವೆ, ಅದು ಕಂಟ್ರೋಲ್ ಮಾಡೋದೇ ಗೊತ್ತಾಗ್ತಿಲ್ಲ. ಭಗವಂತನಿಗೆ ಇಚ್ಛೆ ಅನ್ಸುತ್ತೆ. ನಾನು ಬಿದ್ದು ಸ್ಟಾಪ್ ಆಯ್ತು ಕುದುರೆ. ಅದೊಂದು ಇನ್ಸಿಡೆಂಟ್ ಮರೆಯಕ್ಕಾಗಲ್ಲ. ಆಮೇಲೆ ಏನಾಗಿ ಚಿತ್ರ ತುಂಬಾ ಚೆನ್ನಾಗಿ ಬಂದಿದೆ. ಬಟ್ ಇದು ಚಿತ್ರ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ. ಪ್ಯಾನ್ ಇಂಡಿಯಾ ನಮ್ಮ ಪ್ರೊಡ್ಯೂಸರ್ಸ್ ಎಲ್ಲ ಇದೆ. 6 ಜನನು 6 ಸ್ಟೇಟ್ ಇಂದ ಬಂದವರು ಇದ್ದಾರೆ. ಆಮೇಲೆ ಹಾಲಿವುಡ್ ಅಂತ ಮಾತಾಡಿದ್ರು. ನಮ್ಮ ಸೂರಿ ಸರ್ ಹಾಲಿವುಡ್ ಡೈರೆಕ್ಟ್ರು. ಹಾಲಿವುಡ್ ಅಲ್ಲಿ ನಮ್ಮ ಕನ್ನಡದ ಬಾವುಟ ಹಾರಿಸ್ತಾರೆ. ಅದು ಈ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಯಾಕಂದ್ರೆ ಸಿನಿಮಾ ಈಸಿ ಆದ ಸಿನಿಮಾ ಅಲ್ಲ ಅದು. ಈ ಸಿನಿಮಾ ರಿಲೀಸ್ ಆದ್ಮೇಲೆ ನಿಮ್ಮ ಮಾಧ್ಯಮ ಮಿತ್ರರು, ನಮ್ಮ ಕರ್ನಾಟಕ ಜನತೆ ನಮ್ಗೆ ಆಶೀರ್ವಾದ ಮಾಡಬೇಕು. ಯಾಕೆಂದ್ರೆ ಈ ತರ ಸಿನಿಮಾ ಎಷ್ಟು ಕಷ್ಟ ಬಿದ್ದು ಮಾಡಿದ್ವಿ. ಆಮೇಲೆ ಸಿನಿಮಾ ಮಾಡೋದು ತುಂಬಾ ಈಸಿ ಮಾತಲ್ಲ. ಅದಕ್ಕೆ ಅಷ್ಟು ಕಷ್ಟ ಬಿದ್ದು ಎಲ್ಲ ನಟರು ಪ್ರತಿಯೊಬ್ರು ಸೇರಿ ಮಾಡಿರ್ತೀವಿ. ಹಾಗಾಗಿ ನಮ್ಮ ಕನ್ನಡ ಜನತೆ ನಮಗೆ ಆಶೀರ್ವಾದ ಮಾಡೇ ಮಾಡ್ತಾರೆ ಅನ್ನೋ ಒಂದು, ಈ ತರ ಸಿನಿಮಾ ಗೆಲ್ಲಿಸ್ತಾರೆ ಅನ್ನೋ ನಂಬಿಕೆ ನನಗಿದೆ. ಹೇಳ್ತಾ ನಾನು 2 ಮಾತನ್ನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಎಲ್ಲ ಪತ್ರಿಕಾ ನಮಸ್ಕಾರಗಳು. ನಾನು ಧಾರವಾಡದ ಹುಡುಗ. ಬೆಂಗಳೂರಿಗೆ ಒಂದ್ಸರ್ತಿ ಬಂದಿದ್ದೆ 2004-05 ಅಲ್ಲಿ ನಾಟಕ ಶಾಲೆ ಸೇರ್ಕೊಂಡೆ. ಸ್ವಲ್ಪ ಥಿಯೇಟರ್ ಬ್ಯಾಕ್ ಗ್ರೌಂಡ್ ಇತ್ತು. ಅದಾದ್ಮೇಲೆ ಬೇರೆ ಯಾವ್ದಾದ್ರು ಕೆಲಸ ಅನ್ಕೊಂಡು ಸಿನಿಮಾದಿಂದ ತುಂಬಾ ದೂರ ಆಗಿದೆ. ಯಾವುದೋ ಕಾರಣಕ್ಕೆ ನನಗೆ ಸರೋವರ್ ತುಂಬಾ ಒಳ್ಳೆ ಸ್ನೇಹಿತ ಆಗಿದ್ರು. ನಾನು ಬರದೇ ಇರುವಂತ ತುಂಬಾ ಬ್ಯುಸಿ ಆಗಿರೋ ಬೇರೆ ಕೆಲಸದ ಶೆಡ್ಯೂಲ್ ಅಲ್ಲಿ ಇದ್ದಾಗ ಕರೆದು ಒಂದ್ ಸಣ್ಣ ಪಾತ್ರ ಇದೆ ಅಥವಾ ನಮ್ ಜೊತೆ ಬನ್ನಿ ಸಿನಿಮಾ ಮಾಡೋಣ ಅಂತ ಒಮ್ಮೆ ಕೇಳಿದ್ರು. ಏನೋ ಹುಡುಗರು ಏನೋ ಮಾಡ್ತಾ ಇರ್ತಾರೆ ಬಿಡು ಸಿಂಪಲ್ ಆಗಿ ಅನ್ಕೊಂಡು ಆಯ್ತು ಬರ್ತೀನಿ ಅಂತ ಹೇಳಿದೆ. ಆಮೇಲೆ ಅವ್ರ ಜೊತೆ ಡೈರೆಕ್ಟರ್ ಸೂರ್ಯ ಬಂದಿದ್ರು. ತುಂಬಾ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್. ಬಟ್ ನನ್ನ ತಲೆಯಲ್ಲಿ ನಾನು ತುಂಬಾ ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ, ನಿಜ ಹೇಳ್ತೀನಿ. ಬಂದು ನೋಡಿದ್ರೆ ನಾನು ಧಾರವಾಡ ಅಂತ ಹೇಳಿದ್ನಲ್ಲ, ಅದಕ್ಕೆ ಹೇಳ್ತೀನಿ ನಿಮ್ಗೊಂದು ಮಾತು. ನೋಡಿದ್ರೆ ಯಪ್ಪ ಅವನು ಏನ್ ಮಾಡಿರ್ಲಿ ಇವರು. ಪ್ಯಾನ್ ಇಂಡಿಯಾ ಪ್ರೊಡ್ಯೂಸರ್ಸ್
ಆಮೇಲೆ ಸೆಟಪ್ಸ್ ಇದು ತುಂಬಾ ಕ್ರಿಯೇಟಿವ್ ಸ್ಟೈಲಿಶ್ ಆಗಿರುವಂತಹ ಸಿನಿಮಾಟೋಗ್ರಾಫರ್ ತುಂಬಾ ಎಫರ್ಟ್ ಆಗಿರೋ ಹೋಗದೇ ಇರೋ ಜಾಗಕ್ಕೆಲ್ಲ ಹೋಗಿ ಶೂಟ್ ಮಾಡ್ತಾ ಇದ್ದಾರೆ. ನಂದು 2-3 ದಿನದ ಶೂಟ್ ಇತ್ತು ಅಷ್ಟೇ, ಬಟ್ ತುಂಬಾ ಎಂಜಾಯ್ ಮಾಡಿದೆ, ತುಂಬಾ ಅಪ್ರಿಶಿಯೇಟ್ ಮಾಡಿದೆ. ಈಗಲೂ ಟೀಮ್ ಜೊತೆ ಯಾವಾಗ್ಲೂ ಇರ್ತೀನಿ. ಮುಂದೊಂದ್ ಸರ್ತ ಮತ್ತೆ ಅವಕಾಶ ಸಿಕ್ಕರೆ ಇನ್ನೂ ಜಾಸ್ತಿ ಟೈಮ್ ಕೊಟ್ಟು ಜಾಸ್ತಿ ಎಫರ್ಟ್ಸ್ ಹಾಕಕ್ಕೆ ಪ್ರಯತ್ನ ಪಡ್ತೀನಿ. ಆಮೇಲೆ ನನ್ಗೆ ಅವಾಗ ಸೂರ್ಯ ನೋಡಿದ ತಕ್ಷಣ ನನ್ಗೆ ಉಪ್ಪಿ ಸರ್ ನೆನಪಾಗ್ತಾರೆ. ಅಂಡ್ ಹಿ ಹ್ಯಾಸ್ ದಟ್ ಪೊಟೆನ್ಶಿಯಲ್ ಅಂಡ್ ಹಿ ವಿಲ್ ಗೋಯಿಂಗ್ ಟು ಟೇಕ್ ಅವರ್ ಇಂಡಸ್ಟ್ರಿಗೆ ತುಂಬಾ ಒಳ್ಳೆ ಹೆಸರು, ಒಳ್ಳೊಳ್ಳೆ ಪ್ರಾಜೆಕ್ಟ್ ಗಳನ್ನ ಅವ್ರು ಖಂಡಿತವಾಗಿ ಮಾಡ್ತಾರೆ. ಆಮೇಲೆ ನಮ್ಮ ಸರ್ ಅವರು ನನಗೆ ಒಂಥರ ಸೂರಿ ಬಿಟ್ರೆ ನನಗೆ ಸರ್ ಅವರು ನೆನಪಾಗ್ತಾರೆ. ತಮಿಳು ಸೂರಿ ಫೇಮಸ್ ಆಕ್ಟರ್ ಇದ್ದಾರೆ, ಆ ಶೇಡ್ ಇದೆ ಅವ್ರಿಗೆ. ಹಂಗೆ ನಾವು ಕಂಪೇರ್ ಮಾಡೋದು ಬೇಡ. ಹಿ ಇಸ್ ಡಿಫರೆಂಟ್ ಗಾಯ್, ಬಟ್ ಅಷ್ಟೇ ಹೈ ಪೊಟೆನ್ಶಿಯಲ್ ಆ ಇಬ್ರು ಹುಡುಗರಿಗೆ. ಅದೇ ತರ ನನ್ನ ಪ್ರೊಡ್ಯೂಸರ್ಸ್ ಎಲ್ಲರನ್ನೂ ಮನೆ ಮಕ್ಕಳ ತರ ತುಂಬಾ ಚೆನ್ನಾಗಿ ನೋಡ್ಕೊಂಡು ಶೂಟಿಂಗ್ ಏನೇನ್ ಬೇಕೋ ಎಲ್ಲಾನು ಒದಗಿಸಿ ಇವತ್ತಿನವರೆಗೂ ಜೊತೆ ನಿಂತ್ಕೊಂಡು ತಗೊಂಡು ಹೋಗ್ತಾ ಇದ್ದಾರೆ. ಹೊಸ ಟೀಮ್ ಆದ್ರೂ ಕೂಡ ತುಂಬಾ ಸ್ಟ್ರಾಂಗ್ ಆಗಿದೆ ಟೀಮು. ತುಂಬಾ ದೊಡ್ಡ ಸಿನಿಮಾ ನಮ್ಮ ಹಿಂದ್ಗಡೆ ಪೋಸ್ಟರ್ ಕಾಣ್ತಾ ಇರೋದು, ಅದು ತುಂಬಾ ದೊಡ್ಡ ಸಿನಿಮಾ, ತುಂಬಾ ದೊಡ್ಡದಾಗಿ ಹೆಸರು ಮಾಡುತ್ತೆ. ದಯವಿಟ್ಟು ಎಲ್ಲರೂ ಸಹಕರಿಸಿ ಪ್ರೋತ್ಸಾಹ ಕೊಡಿ. ಎಲ್ಲರಿಗೂ ಒಳ್ಳೇದಾಗಲಿ. ಜೈ ಕರ್ನಾಟಕ, ಜೈ ಭುವನೇಶ್ವರಿ. ಸೊ ನಂದು 2 ಮಾತು, ಯಾಕಂದ್ರೆ ಟೈಮ್ ಇಲ್ಲ. ಏನಂದ್ರೆ ನಮ್ ಸಿನಿಮಾ ಬಗ್ಗೆ ಹೇಳ್ಬೇಕಂತಂದ್ರೆ, ಸೊ ನೀವು ಸಿನಿಮಾ ಥಿಯೇಟರ್ ಒಳಗಡೆ ಏನ್ ಬರ್ತಿರಲ್ಲ, 2.5 ಗಂಟೆ ಸಿನಿಮಾ ಏನ್ ನೋಡ್ತೀರಾ, ನೀವು ಬೇರೆ ವರ್ಲ್ಡ್ ಅಲ್ಲೇ ಇರ್ತೀರಾ. ಸೀರಿಯಸ್ ಆಗಿ ಹೇಳ್ತಾ ಇರೋದು ನಾನು. ಸೀಟ್ ಎಡ್ಜ್ ಅಲ್ಲಿ ಕುತ್ಕೊಂಡು ನೋಡ್ತೀವಿ ಅಂತೀವಲ್ಲ, ಆ ಸಿನಿಮಾ ನಮ್ಮ ನಿರ್ದೇಶಕರು ಕೊಟ್ಟಿದ್ದಾರೆ. ಯಾಕಂದ್ರೆ ನೆಕ್ಸ್ಟ್ ಅವರು ನಾವು ಇವಾಗಲೇನೆ ಆಟೋಗ್ರಾಫ್ ತಗೋಬೇಕು ಅವ್ರ ಹತ್ರ. ಯಾಕಂದ್ರೆ ಅವ್ರ ತಲೆಯಲ್ಲಿ ಅಷ್ಟೊಂದು ಸ್ಟೋರೀಸ್ ಈ ತರನು ಸಿನಿಮಾಗಳನ್ನ ಕೊಡ್ಬೋದು ಅಂತ ಹೇಳಿ ಏನಾದ್ರು ಇದ್ರೆ ನನ್ಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಯಾಕಂದ್ರೆ ತುಂಬಾ ವಿಭಿನ್ನತೆ, ವಿಶೇಷತೆ, ಒಂದು ಸ್ಲ್ಯಾಂಗ್, ಒಂದು ಡೈಲಾಗ್ಸ್ ನ ಬರೀತಾರೆ. ಒಬ್ಬ ಹೇಗೆ ಇದು ಬರೀತಾರೆ ಅಂತ ನಿಜವಾಗ್ಲು ನಾನು ತುಂಬಾ ಮನಸ್ಫೂರ್ತಿಯಿಂದ ಹೇಳ್ತಿದ್ದೀನಿ. ಅವ್ರ ಜೊತೆ ಏನ್ ನಾನು ಸಿನಿಮಾಗೆ ಕೆಲಸ ಮಾಡಿದ್ದೀನಿ, ತುಂಬಾ ಖುಷಿ ಇದೆ. ಮತ್ತೆ ನಮ್ಮ ಸಿನಿಮಾ ಕೂಡ ತುಂಬಾ ಒಳ್ಳೆ ಮಟ್ಟಕ್ಕೆ ಹೋಗುತ್ತೆ. ಅದಕ್ಕೆ ಮಾಧ್ಯಮ ವರ್ಗದ ಏನಿದೆ ಸ್ನೇಹಿತರು, ನಿಮ್ಮ ಸಪೋರ್ಟ್ ನಮ್ಗೆ ತುಂಬಾನೇ ಅವಶ್ಯಕ. ಯಾಕಂದ್ರೆ ಹೊಸಬ್ರು ಎಲ್ಲರೂ ಮಾಡಿರೋದು, ಬಟ್ ಯಾರು ಹೊಸಬ್ರು ಅನ್ನೋ ತರ ಮಾಡಿಲ್ಲ. ಅಷ್ಟು ನಮ್ಗೆ ರಿಹರ್ಸಲ್ ಮಾಡಿಸಿ ಪ್ರತಿಯೊಂದು ಕ್ಯಾರೆಕ್ಟರ್ನು ಒಂದು ಒಳ್ಳೆ ತೂಕ ಕೊಟ್ಟು ಮಾಡಿದ್ದಾರೆ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಸೂರ್ಯ ಸರ್, ಮತ್ತೆ ನಮ್ಮ ಸರೋವರ್ ಸರ್ಗೆ, ಮತ್ತೆ ನಮ್ಮ ಪ್ರೊಡ್ಯೂಸರ್ ರಾಜನ್ ಸರ್, ಮತ್ತೆ ನಮ್ಮ ಸೌಂದರ್ಯ ಮೇಡಮ್, ನಮ್ಮ ಕಾರ್ತಿಕ್ ಸರ್, ಎಲ್ರಿಗೂ ನಾನು ಧನ್ಯವಾದ ಹೇಳ್ತಾ. ಸೊ ಮತ್ತೆ ಈ ವೇದಿಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮಾತಾಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಪರ್ಮಿಷನ್ ಮೇಡಮ್, ಸೂರ್ಯ ಸರ್ ಒಂದು ಪರ್ಮಿಷನ್ ಕೊಟ್ರೆ ನಮ್ ಫೇಮಸ್ ಒಂದು ಡೈಲಾಗ್ ಈ ಸಿನಿಮಾದು ಆಡ್ಬೋದಾ ಅಂತ ಕೇಳ್ತಾ ಇದೀನಿ. ಪರ್ಮಿಷನ್ ಕೊಟ್ರೆ ಬಾಂಗ್ಗೆ ಹೇಳ್ಬೋದಾ ಸರ್? ಹೇಳೋದಕ್ಕೆ ಗೊತ್ತಾಗಲ್ಲ. ನಿಮ್ ಮೇಡಮ್ ನೋಡ್ಕೊಂಡು ಹೇಳ್ಬೋದಾ? ಏ ಬಾಂಗಿ ಸರಿಯಾಗಿ ಚೇಂಡಿ ಸೌರಿದ್ರ ಮೇಲೆ ಕಾಂಟ್ರೋಲ್ ನಡೆಸಬೇಕು. ಆ ಬೋಸ್ ಹುಡಿಯಾಗ. ಥ್ಯಾಂಕ್ ಯು ಸರ್. ಸೂಪರ್. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ಫೈನಲಿ ಸೊ ಮಾಂಗ್ ದೈನ್ ಒಂದು ಸ್ಪೇಸ್ ಸೈಫೈ ಆಡಿಸಿ. ಸೊ ಇದೊಂದು ಸೈನ್ಸ್ ಫಿಕ್ಷನ್ ಜಾನರ್ ಇರುತ್ತೆ. ಇದರಲ್ಲಿ ರೆಟ್ರೋ ಮತ್ತೆ ಅಡ್ವೆಂಚರ್, ನೇಚರ್ ಬಗ್ಗೆ ಇರುತ್ತೆ, ಅರ್ತ್ ಬಗ್ಗೆ ಇರುತ್ತೆ. ಸೊ ಎಲ್ಲ ತರ ಜಾನರ್ ಇದರಲ್ಲಿ ಮಿಕ್ಸ್ ಆಗಿರುತ್ತೆ. ಸೊ ಇದು ಯಾವುದೇ ತರ ಜಾನರ್ ಅಂತ ನಾವು ಕನ್ಸಿಡರ್ ಮಾಡೋದಿಲ್ಲ, ಎಲ್ಲ ತರನೂ ಇದೆ, ಮಿಕ್ಸಡ್ ಇದೆ ಎಲ್ಲ. ಸೊ ಇದನ್ನ ನಾವೇನ್ ಕನ್ಸಿಡರ್ ಮಾಡ್ಬೋದು ಅಂದ್ರೆ ಸೈನ್ಸ್ ಫಿಕ್ಷನ್ ಜಾನರ್ ಅಂತ ಕನ್ಸಿಡರ್ ಮಾಡ್ಬೋದು. ಸೊ ಈಗ ತಾನೇ ನೋಡಿದ್ರಿ ಮಾಯ ಸಾಂಗು ಸಿರಿ ಅವರು ಮತ್ತೆ ಮ್ಯೂಸಿಕ್ ಡೈರೆಕ್ಟರ್ ಸ್ವಾಮಿನಾಥನ್ ಅವರು. ಸೊ ಸ್ವಾಮಿನಾಥನ್ ಅವರು ಈ BGM ಮಾಡ್ಬೇಕಾದ್ರೆ, ಈ ಸಾಂಗ್ ಮಾಡ್ಬೇಕಾದ್ರೆ, ಸೊ ಅವರಿಗೆ ನನಗೆ ಓಕೆ ಅಂತ ಹೇಳ್ತೀನಿ ನಾನು. ಆಕ್ಚುಲಿ ಓಕೆ ಇದು ಕರೆಕ್ಟ್ ಇದೆ ಅಲ್ವಾ, ಬಟ್ ಅವ್ರಿಗೆ ಇನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ಇನ್ನು ಬೇಕು ಅಂತ. ಸೊ ಅಷ್ಟು ಪರ್ಫೆಕ್ಷನಿಸ್ಟು ಮತ್ತೆ ಒಂಥರ ಹ್ಯಾಂಡ್ ಸಿಮ್ಮರ್ ನೋಡೋಂಗಾಗುತ್ತೆ ಅವ್ರನ್ನ. ಸೊ ಥ್ಯಾಂಕ್ ಯು ಸ್ವಾಮಿನಾಥನ್ ಅವರೇ. ಹಾಗೆ ನಮ್ಮ ಸಿರಿ ಅವರು ತುಂಬಾ ಎಫರ್ಟ್ ಹಾಕಿ ತುಂಬಾ ಫ್ಯಾಷನೇಟ್ ಆಗಿ ಹಾಡಿದ್ದಾರೆ. ಸೊ ಇವು ಧನ್ಯವಾದಗಳು. ಹಾಗೆ ನಮ್ಮ ಭಟ್ ಅವರು ತುಂಬಾ ಒಳ್ಳೆ ಲಿರಿಕ್ಸ್ ಬರೆದಿದ್ದಾರೆ. ಓನ್ಲಿ 2 hours ಅಲ್ಲಿ ಬರ್ದಿರೋದು. ಸೊ ಬ್ರಿಲಿಯಂಟ್ ಗಾಯ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ಒಂದು ರ್ಯಾಪರ್ ಸಾಂಗ್ ಹಾಡಿದ್ದಾರೆ, ಅದು ನೆಕ್ಸ್ಟ್ ಡೇಸ್ ಅಲ್ಲಿ ಬರುತ್ತೆ. ಸೊ ನಂತರ ನೀವು ಕೇಳ್ತೀರಾ. ಸೊ ಮೂವಿ ಫೆಬ್ರವರಿ ರಿಲೀಸ್ ಆಗುತ್ತೆ. ಡೇಟು ನೆಕ್ಸ್ಟ್ ಮಂತ್ ನಾವು ಅನೌನ್ಸ್ ಮಾಡ್ತೀವಿ. ಸಿನಿಮಾ ಡ್ಯೂರೇಷನ್ 2 hours 12 minutes ಇದೆ. ಸೊ ಇನ್ನೊಂಚೂರು ಟೀಮ್ ಆಗ್ಬೋದು. ಸೊ ಒಂದು 2 hours 5 minutes ಬರ್ಬೋದು. ಸೆನ್ಸರ್ ಆಗಿತ್ತು, ಮತ್ತೆ ಈಗ ರೀಸೆನ್ಸರ್ ಮಾಡಿಸ್ತಾ ಇದ್ವಿ. ಕಾರಣ ಇಯರ್ ಓಲ್ಡ್ ಆಯ್ತಲ್ವಾ. ಸೊ ಇದು CGI ವರ್ಕ್ ಸ್ವಲ್ಪ ಪೆಂಡಿಂಗ್ ಇತ್ತು. ಸೊ ಹಾಗಾಗಿ ಲೇಟ್ ಆಯ್ತು. ಹಾಗೆ ಮತ್ತೆ ರೀಸೆನ್ಸರ್ ಮಾಡಿಸ್ತೀವಿ 2025. ಟೈಮ್ ಟ್ರಾವೆಲ್ ಇದೆ,
ಮತ್ತೆ ಒಂದು ಟ್ರೆಷರ್ ಹಂಟ್ ತರ ಇದೆ. ಸೊ ಮತ್ತೆ ಲವ್ ಅನ್ನೋದು ಇದು ಆಕ್ಚುಲಿ ಒಂದು ಅಂದ್ರೆ ನಿಮಗೆ ಮೂವಿ ನೀವು ಶಟರ್ ಐಸ್ಲ್ಯಾಂಡ್ ನೋಡಿರ್ಬೋದು, ಇಲ್ಲ ಮೆಮೆಂಟೋ ಆ ತರ ಮೂವಿ ನೋಡಿರ್ತೀರಾ. ಸೊ ನೀವು ಮೂವಿ ನೋಡಿದ ನಂತರ ನಿಮಗೆಲ್ಲ ಗೊತ್ತಾಗುತ್ತೆ ಮಾಂಕ್ ದಿ ಅನ್ನೋದೇನಂತ. ಒಂದು ಮಾಂಕ್ ಅನ್ನೋದು ಒಂದು ಪರ್ಸನ್ ಇರ್ತಾರೆ, ಅವ್ರನ್ನ ನಾವು ಸರ್ಚ್ ಮಾಡೋ ರೀತಿನೂ ಇರುತ್ತೆ. ಸೊ ಅದ್ರ ಮೇಲೆ ಬೇರೆ ತರ ಸಸ್ಪೆನ್ಸ್ಗಳು. ಹಾ, ಇದು ಜಾನ್ ಅಡ್ವಾನ್ಸ್ ಇಂದ ಸ್ಟಾರ್ಟ್ ಆಗುತ್ತೆ. ಸೊ 1920 ಇಂದಾನು ಸ್ಟಾರ್ಟ್ ಆಗೋದು. 1969 ಮೇನ್ ಕಾನ್ಸೆಪ್ಟ್ ನಡೆಯೋ ಸ್ಟೋರಿ ಇದು. ಸೊ ಹಾಗಾಗಿ 1969 ಅಂತ ಇಟ್ಟಿದ್ವಿ. 1969 ಇದೆ, 1869 ಇದೆ, ಸಾರಿ 1869 ಕೂಡ ಇದೆ. ಸೊ ಆ ಒಂದು ಹಂತವಾಗಿ ಒಂದೊಂದು ಸ್ಕ್ರೀನ್ ಪ್ಲೇ ಹೋಗ್ತಾ ಇರುತ್ತೆ. ಸೊ ಇದು ಸ್ಕ್ರೀನ್ ಪ್ಲೇ ನಿಮಗೆ ಒಂಥರ ಸ್ಪೆಷಲ್ ಆಗಿರುತ್ತೆ. ಸೊ ರೂಬಿಕ್ಸ್ ಕ್ಯೂಬ್ ನೋಡಿರ್ತೀರಲ್ಲ, ಕಲರ್ ಜೋಡಿಸೋದು. ಸೊ ಕಲರ್ಸ್ ಎಲ್ಲ ಸಪರೇಟ್ ಇರುತ್ತೆ. ಸೊ ಅದನ್ನು ನಾವು ನಮ್ಮ ಬ್ರೈನ್ ಯೂಸ್ ಮಾಡಿ ಒಂದ್ ಮಾಡ್ಕೋಬೇಕು. ಸೊ ಹಾಗೆ ಮೂವಿ ನೋಡಿದಾದ್ಮೇಲೆ ಸೀನ್ಸ್ ಗಳು ಕೂಡ ನೀವು ಜೋಡಿಸಿ ಒಂದ್ ಮಾಡ್ಬೇಕು. ಸೊ ಅದು ನಿಮ್ಮ IQ ಲೆವೆಲ್ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. ಶಿಕ್ಷೆ ಆಕ್ಚುಲಿ ಈಗ ಮಾಸು ಸಿಡಿ ಹೊಡಿತಾರ, ಚಪ್ಪಾಳಿ ಹೊಡಿತೀರಾ, ಸ್ವಲ್ಪ ಬ್ರೈನ್ ಕೆಲಸ ಕೊಡೋಣ ಅಂತ ಅಷ್ಟೇ, ಇನ್ನೇನಿಲ್ಲ. ಯಾಕಂದ್ರೆ ಈಗ ತಾಳ್ಮೆ ಇರಲ್ಲ, ಏನಿಲ್ಲ, ಈ ಜನರೇಷನ್ ಓನ್ಲಿ ಫೋನ್ ಇರ್ತಲ್ಲ, ಸ್ವಲ್ಪ ಫೋಕಸ್ ಕೊಡಿ, ಸ್ವಲ್ಪ ಬ್ರೈನ್ ಯೂಸ್ ಮಾಡ್ಲಿ ಅಂತ ಅಷ್ಟೇ, ಇನ್ನೇನಿಲ್ಲ. ಅನ್ಕೋಬಹುದು, ಅದು ಅವರಿಗೆ ಇಷ್ಟ, ಅವ್ರಿಗೆ ಬಿಟ್ಟಿದ್ದು. ಥ್ಯಾಂಕ್ ಯು. ಫೋಕಸ್ ಅಂತಲ್ಲ, ಒಂಥರ IQ ಲೆವೆಲ್ ಟೆಸ್ಟ್ ಮಾಡುತ್ತೆ. ಸೊ ಎಲ್ಲ ಬುದ್ಧಿವಂತರೇ ಈಗ. ಸೊ ಅವ್ರಿಗೆ ಯಾವ ತರ ಬ್ರೈನ್ ಇರುತ್ತೆ ಅನ್ನೋದು ಚೆಕ್ ಮಾಡುತ್ತೆ. ಇಲ್ಲ ಆ ತರ ಏನಿಲ್ಲ. ಇವರು ಉಪೇಂದ್ರ ಅವರು ಒಂದು ಹಾಕಿದ್ರು ದೊಡ್ಡ ಸಿನಿಮಾ ನೋಡಿ, ಆ ಥರ ಏನಾದ್ರು ಟ್ರೈ ಮಾಡಿ? ಇಲ್ಲ, ಎಲ್ಲ ನೋಡ್ಬೋದು, ಬಟ್ ನಾವು ಹೇಳ್ತಾ ಇರೋದು ಅವ್ರವ್ರ IQ ಲೆವೆಲ್ ಎಷ್ಟಿದೆ ಅಂತ ಚೆಕ್ ಮಾಡೋದು ಅಷ್ಟೇ. ದೊಡ್ಡ ಅಂತಲ್ಲ, ಎಲ್ಲರೂ ಜಾಣ್ರೆ, ಯಾರು ದೊಡ್ಡ ಇಲ್ಲ. ಸೊ ಅಷ್ಟೇ. ಇದೆಯಲ್ಲ ವಿಸ್ಕಿ ಅಂತ, ಲಾರ್ಡ್ ವಿಸ್ಕಿ. ಸೊ ಅದೊಂದು ಸ್ಪೆಷಲ್ ಇದಿರುತ್ತೆ ಸಸ್ಪೆನ್ಸ್ ಆಗಿ ಮೂವಿಯಲ್ಲಿ, ಅದಕ್ಕೊಂದು ರೋಲ್ ಇರುತ್ತೆ. ಕ್ಯಾರೆಕ್ಟರ್ ಮೀನ್ಸ್ ಒಂದು ಹಂಟಿಂಗ್ ತರ ಏನಾಗುತ್ತೆ ಸ್ಪೆಷಲ್ ಆಗಿ. ಸೊ ನೀವು ಮೂವಿ ನೋಡಿದ್ರೆ ಅರ್ಥ ಆಗುತ್ತೆ, ಅದು ಸಸ್ಪೆನ್ಸ್ ಆಗಿ. ಡೊನೇಷನ್ ನಾವು ಆಕ್ಚುಲಿ ಇದ್ರ ಬಗ್ಗೆ ಮಾತಾಡಬಾರ್ದು, ಇನ್ನು ಪ್ರಮೋಷನ್ಸ್ ಇದೆ, ಮುಂದೆ ಮಾಡೋದು, ಮೂವಿ ರಿಲೀಸಿಂಗ್ ಇದೆ. ಸೊ ಅದೆಲ್ಲ ರಿವೀಲ್ ಮಾಡಬಾರ್ದು, ಅದೆಲ್ಲ ಪ್ರೊಡ್ಯೂಸರ್ಸ್ ನೆಕ್ಸ್ಟ್ ಡೇಸ್ ಅಲ್ಲಿ ಇಲ್ಲ. ನೀವೇನು ಆಕ್ಟಿಂಗ್ ಮಾಡಿದ್ದೀರಾ? ಆಕ್ಚುಲಿ ಇಲ್ಲ, ಮಾಡ್ಬೋದು, ಚೆನ್ನಾಗಿದೆ. ಆಕ್ಟಿಂಗ್ ಮಾಡಿಸೋದು ಇಂಟ್ರೆಸ್ಟ್ ಇದೆ ಅಷ್ಟೇ. ಥ್ಯಾಂಕ್ ಯು. ಎಸ್, ಅಂಡ್ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ನಮ್ಮ ಪ್ರೊಡ್ಯೂಸರ್ಸ್ ಟೀಮ್ ಅವ್ರನ್ನ ವೇದಿಕೆ ಮೇಲೆ ಕರ್ಬಿಡ್ತೀನಿ. ಪ್ಲೀಸ್ ಬನ್ನಿ. ಅವ್ರು ಬರೋದೇ ಇಲ್ಲ, ಅಲ್ಲೇ ಹಿಂದೆ ಹೋಗ್ಬಿಡ್ತಾರೆ. ಮ್ಯೂಸಿಕಲ್ ಟೀಮ್ ಸ್ವಾಮಿನಾಥನ್ ಸರ್ ಎಲ್ಲ ಬನ್ನಿ ಪ್ಲೀಸ್. ತೊಗೊಳ್ಳೋಣ, ತೊಳೆ ಒಳ್ಳೆ ನಗಪ್ಪ ನೀನು, ನಗದೇ ಇಲ್ವ?